आलयं करुणालयं भगवत्पादं शङ्करं लोकशङ्करं शङ्करं शङ्कराचार्यं केशवं बादरागिणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। अचीः भगवो ब्रह्म। ಈಗ ಹಾರ್ದ ಉಪಾಸನೆ ಮಾಡುವಂತಹ ಉಪಾಸಕ ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಉಪಾಸನೆ ಮಾಡ್ತಾ ಮಾಡ್ತಾ ಹೃದಯದೊಳಗಿರ್ತಕ್ಕಂತಹ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಉಪಾಸಕನಿಗೆ ಸತ್ಯ ಸಂಕಲ್ಪತ್ವಾದಿ ಗುಣಗಳು ಮತ್ತು ಕಾಮಚಾರತ್ವ ಬರುತ್ತೆ ಅಂತ ಹೇಳಿದ್ರು. ಅದನ್ನು ಈಗ ಇದು ಮಾಡ್ತಾರೆ. ಕಥಂ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಇತಿ ಉಚ್ಯತೆ. ಆಯ್ತು, ಇದು ಪೂರ್ತಿ ಹೌದಾ? ಸಮಾನ ಮನ್ಯತೆ ಪಿತೃಲೋಕವನ್ನು ಬಯಸಿದ್ರೆ ಪಿತೃಗಳು ಬಂದು ನಿಂತ್ಕೋತಾರೆ ಅಂತ ಈ ರೀತಿ ಒಂದು ಹೇಳಿದ್ವಲ್ಲ. ಇದರಂತೆ ಮಾತೃಲೋಕ, ಭ್ರಾತೃಲೋಕ, ಸ್ವಶುಲೋಕ, ಗಂಧರ್ಮಾಲ್ಯಾದಿ ಲೋಕ, ಯಾವ ಲೋಕವನ್ನ ಅವನು ಬಯಸಿದ್ರು ಕೂಡ ಆ ಸಂಕಲ್ಪ ಮಾತ್ರಕ್ಕೇನೆ ಬಂದು ನಿಂತು ಬಿಡತ್ತೆ ಅಂತ ಅದಕ್ಕೆಲ್ಲ ಪಾಠ ಮಾಡ್ಕೊಂಬಿಡಿ ಅಂತ. ಇಲ್ಲಿ ಮಾತರಃ ಜನಯಿತ್ರಿಯ ಅತೀತಾ ಸುಖಹೇತುಭೂತಾ ಸಾಮರ್ಥ್ಯಾತ್. ಮಾತರಃ ಜನಯಿತ್ರಿ ಅತೀತಾ ಸುಖಹೇತುಭೂತಾ ಸಾಮರ್ಥ್ಯಾತ್. ಇವಾಗ ಉಪಾಸಕನಾಗಿ ಇವನು ಬ್ರಹ್ಮಲೋಕಕ್ಕೆ ಹೋಗಿದ್ದಾನೆ. ಇವನಿಗೆ ಹಿಂದಿನ ಜನ್ಮದಲ್ಲಿ ಉಪಾಸನೆ ಮಾಡಿದ್ದ ಶರೀರಕ್ಕೆ ಯಾರು ತಾಯಿಯಾಗಿದ್ದರೋ ಆ ತಾಯಿ ತಗೋಬೇಕು ಲೆಕ್ಕ. ಅಂದರೆ ಅನೇಕ ಜನ್ಮಗಳ ತಾಯಿ ಇದ್ದಂದ್ರೆ ಹಂದಿ ಕತ್ತೆ ನಾಯಿ ಜನ್ಮಗಳೆಲ್ಲ ತಾಯಿ ಆಗಲ್ಲ ಕಕ್ಕ ಇಲ್ಲ. ಈಗ ಅತೀತ ಅನ್ಸಿರ್ಬೇಕರ್ಥ ಅತೀತ ಅಂದ್ರೆ ಆಗಿ ಹೋದ ಅಂದ್ರೆ ತಾನು ಉಪಾಸಕನಾಗಿದ್ದಾಗ ಯಾರು ತಾಯಿ ಆಗಿದ್ರೋ ಆ ಜನ್ಮದ ತಾಯಿಯನ್ನು ಕರಿತಾ ಇದ್ದಾನೆ ಅವನು. ಮಾತರಹ ಜನಿತ್ರಿಯ ಬಹುಶಃ ಆದರ ಅರ್ಥ ಪೂಜನಾರ್ಥ. ನಿನ್ನ ಗೌರವಕ್ಕೆ ಪೂಜೆಗೆ ಅಷ್ಟೇ ಹೊರತು ನಿಮ್ಮ ತಾಯಿಗೂ ಅಂತ ಅರ್ಥ ಅಲ್ಲ. ಸುಖಕ್ಕೆ ಕಾರಣರಾಗಿರ್ತಕ್ಕಂಥವರು ಅವರು ಅಂತ ಅರ್ಥ ಬರದಿಲ್ಲ ತಗೋಬೇಕು ಅತೀತ ಅಂತ. ಈ ದುಃಖ ಹೇತುಭೂತಾಸು ಗ್ರಾಮ ಸೂಕರಾದಿ ಜನ್ಮ ನಿಮಿತ್ತಾಸು ಮಾತೃಶೋ. ಈ ದುಃಖ ಹೇತುಭೂತಾಸು ಗ್ರಾಮ ಸೂಕರಾದಿ ಜನ್ಮ ನಿಮಿತ್ತಾಸು ಮಾತೃಷು ವಿಶುದ್ಧ ತತ್ವಸ್ಯ ಯೋಗಿನಃ ವಿಶುದ್ಧ ತತ್ವಸ್ಯ ಯೋಗಿನಃ ಇಚ್ಛಾ ತತ್ಸಂಬಂಧೋ ವಾ ಯುಕ್ತಃ. ಇಚ್ಛಾ ತತ್ಸಂಬಂಧೋ ವಾ ಯುಕ್ತಃ. ಯಾಕೆ ಹಿಂದಿನ ಜನ್ಮದ ಉಪಾಸಕನಾಗಿದ್ದಾಗ ಯಾರು ತಾಯಿಯಾಗಿದ್ರು ಅವ್ರು ಮಾತ್ರ ಯಾಕೆ ಅರ್ಥ ಮಾಡ್ತೀರಾ? ಬಹುಶಃ ಎಲ್ಲಾ ಜನ್ಮದ ತಗೊಂಡ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ದುಃಖಕ್ಕೆ ಕಾರಣರಾಗಿರ್ತಕ್ಕಂತಹ ಹಂದಿ ಜನ್ಮ ಬಂದಿತ್ತು. ಯಾವುದೋ 20 ಜನ್ಮ 40 ಜನ್ಮ ಹಿಂದೆ, ಯಾವ ಜನ್ಮದ ಗೊತ್ತಿಲ್ಲ, ಬಂದಿದ್ದಬಹುದಲ್ಲ. ಯಾಕೆಂದ್ರೆ ಕೋಟಿ ಜನ್ಮ ಹಿಂದೆ ಆಗಿರುವಾಗ ಯಾವುದೋ ಒಂದು ಜನ್ಮದಲ್ಲಿ ಹಂದಿ ಜನ್ಮ ಬಂದಿರುತ್ತೆ, ನಾಯಿ ಜನ್ಮ, ಕತ್ತೆ ಜನ್ಮ ಏನೋ ಬಂದಿರುತ್ತೇವೆ ಕರ್ಮ ವಿಪಾಕ ನಿಮಿತ್ತವಾಗಿ. ಹಾಗಾಗಿ ಗ್ರಾಮ ಸೂಕರ ಊರ್ಹಂದಿ ಮುಂತಾದ ಜನ್ಮಕ್ಕೆ ನಿಮಿತ್ತವಾಗಿರೋ ತಾಯಿಂದರಿದಾರಲ್ಲ ಅವರು ಸುಖಕ್ಕೆ ಕಾರಣರಾಗೋದೇ ಇಲ್ಲ. ಅದು ದುಃಖಕ್ಕೆ ನಿಮಿತ್ತವಾಗಿರ್ತಕ್ಕಂಥವ್ರು ಅವರು. ಅದು ಈ ವಿಶುದ್ಧ ಸತ್ವನಾದವನಿಗೆ, ಪರಿಶುದ್ಧಾಂತಕ್ಕದವನಾದ ಧಾರೋಪಾಸಕನಿಗೆ ಅಯೋಗ್ಯ ಅದರ ಇಚ್ಛೆಯೂ ಬರಲ್ಲ, ಅದರ ಸಂಬಂಧವೂ ಇಷ್ಟು ಆಗೋದಿಲ್ಲ. ಆದ್ದರಿಂದ ಅತೀತವಾದ ಹಿಂದೆ ಕಾದಂತಹ ಉಪಾಸಕನಾಗಿದ್ದಾಗ ಯಾರು ತಾಯಂದಿರಾಗಿದ್ರೋ, ಅವರು ಯಾವ ರೀತಿ ಬೆಳೆಸಿದ್ರೋ, ಅವ್ರು ಯಾವ ರೀತಿ ಮಾತಾಡ್ಕೊಂಡು ಬಹಳ ಸಣ್ಣದಾಗಿದ್ರು ಅಂಥ ತಾಯಂದರು ಅಂತ ತಗೋಬೇಕು ಅಂತ. ಅಕಸ್ಮಾತ್ ಆ ತಂದೆಗೆ 2-3 ಜನ ಹೆಂಡತಿ ಇದ್ದರೆ ಅವರೆಲ್ಲರೂ ವಿಷಯಕ್ಕೆ ಆಗಿದ್ದು ಅದಕ್ಕೆ ಬಹುಶಃ ತಗೊಳ್ಳಿ ಹಂತದ್ದು. ತಾಯಂದಿರು ಬಹುಶಃಕ್ಕೆ ಆ ಉಪಾಸಕನಾಗಿದ್ದಾಗ ಅವನ ತಂದೆಗೆ 2-3 ಜನ ಹೆಂಡತಿ ಇದ್ದು ಅವರೆಲ್ಲರೂ ಕೂಡ ಈ ವಿಷಯಕ್ಕೆ ಬಹಳ ಆಧಾರವಾಗಿದ್ದವರಾಗಿದ್ದರೆ ಎಲ್ಲರೂ ಕರ್ಕೊಳ್ತಾನೆ. ಹಾಗೂ ಮಾಡ್ಬೋದು. ಬಹುಶಃಕ್ಕೆ ಆದರಾರ್ಥ ಬಹುಶಃ ಮಾಡ್ಬೋದು, ಅಥವಾ ಅನೇಕ ಪತ್ನಿ ಇದ್ದರು ತಾಯಿಗೆ ತಂದೆಗೆ ಇದ್ದು ಮಾಡ್ಬೋದು. ಯಂ ಯಮಂತಮಭಿಕಾಮೋ ಭವತಿ ಯಂ ಕಾಮಂ ಕಾಮಯತೆ ಸೋಸ್ಯ ಸಂಕಲ್ಪಾದೇವ ಸಮುತ್ತಿಷ್ಠತಿ ತೇನ ಸಂಪನ್ನೋ ಮಹೀಯತೆ ಯಂ ಯಮಂತಮಭಿಕಾಮೋ ಭವತಿ ಯಂ ಕಾಮಂ ಕಾಮಯತೆ ಸ್ವಸ್ಯ ಸಂಕಲ್ಪಾದೇವ ಸಮುತ್ತಿಷ್ಠತಿ ತೇನ ಸಂಪನ್ನೋ ಮಹೀಯತೆ. ಯಂ ಯಮಂತಂ ಅಂತಂ ಅಭಿಕಾಮಃ ಭವತಿ ಯಂ ಕಾಮಂ ಕಾಮಯತೆ ಸಹ ಅಸ್ಯ ಸಂಕಲ್ಪಾತ್ एव
ಸಮುತ್ತಿಷ್ಠತಿ ತೇನ ಸಂಪನ್ನಃ ಮಹೀಯತೆ. ಅಂತ ಅಂದ್ರೆ ಪ್ರದೇಶ ಅಂತ ಅರ್ಥ. ಯಾವ್ಯಾವ ಪ್ರದೇಶವನ್ನು ಬಯಸುವವನಾಗುತ್ತಾನೋ ಅಂತ. ಅಂತ ಶಬ್ದಕ್ಕೆ ತುದಿ ಅಂತ ಅರ್ಥ ಇದೆ, ಅಂತ ಅಂದ್ರೆ ಸಾರ ಅಂತ ಅರ್ಥ ಇದೆ, ಅಂತ ಅಂದ್ರೆ ನಿರ್ಣಯ ಅಂತ ಅರ್ಥ ಇದೆ. ನಾಸತ್ವ ವಿದ್ಯತೆ ಭಾವೋ ನಾಭಾವೋ ಉಭಯೋರಪಿ ದೃಷ್ಟೋಂತಹ, ಅಲ್ಲಿ ಅಂತಹ ನಿರ್ಣಯ ಅಂತ ಅರ್ಥ ಮಾಡಿದ್ದಾರೆ. ನಿರ್ಣಯ, ತುದಿ, ಮಧ್ಯ, ಸಾರ, ಪ್ರದೇಶ, ಎಷ್ಟು ಅರ್ಥ ಇದೆ ನೋಡು. ಯಾವ ಯಾವ ಪ್ರದೇಶವನ್ನು ಬಯಸುವವನಾಗುತ್ತಾನೋ, ಒಳ್ಳೆ ಉದ್ಯಾನವನಕ್ಕೆ ಹೋಗ್ಬೇಕಣ್ರಿ. ದೊಡ್ಡ ಉದ್ಯಾನ ಇರಬೇಕು. ಹೇಗಿರ್ಬೇಕು ಗೊತ್ತಾ? ಉದ್ಯಾನದಲ್ಲಿ ಒಂದ್ ಕಡೆ ಬರೀ ಹಣ್ಣುಗಳ ಮರ, ಇದು ಒಂದ್ ಕಡೆ ಬರೀ ಹೂವುಗಳು, ಒಂದ್ ಕಡೆ ಬರೀ ಯಜ್ಞ ವೃಕ್ಷಗಳು, ಒಂದ್ ಕಡೆ ಬರೀ ಬೇರೆ ಬೇರೆ ತರಹದ ಸಂಪಿಗೆ ಇತ್ಯಾದಿ ಮರಗಳು, ಮಂದಾರ, ಎಲ್ಲ ಝಂಪ ಬಿಟ್ಟಿರ್ಬೇಕು. ಆ ಮಾವಿನ ಹಣ್ಣು, ನೇರಳೆ ಹಣ್ಣು, ಪೇರಳೆ ಹಣ್ಣು, ಸೀಬೆ ಹಣ್ಣು ಹೆಂಗ್ ಬಿಟ್ಟಿರ್ಬೇಕು ಅಂತಂದ್ರೆ ಎಲೆ ಕಾಣಬಾರ್ದು, ಹಂಗ್ ಬಿಟ್ಟಿರ್ಬೇಕು. ಅಂಥ ಒಂದು ಉದ್ಯಾನವನಕ್ಕೆ ಹೋಗ್ಬೇಕು ಅಂತ ಬಯಸಿದ ಅಂತಂದ್ರೆ ಟಕ್ಕ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ಪ್ರದೇಶ ಅವನಿಗೆ ಮುಂದಕ್ಕೆ. ಹೇಳ್ತಾರೆ ಒಳ್ಳೊಳ್ಳೆ ಸರೋವರಗಳು, ಅಲ್ಲಿ ಹಂಸ, ಕಾರಂಡವ, ಅನೇಕ ತರಹ ಪಕ್ಷಿಗಳ ಕೂಗು, ಕೋಕಿಲೆ, ಬೇರೆ ಬೇರೆದ್ದು ಅಂದಾಗಿ ಇದಾಗ್ತಕ್ಕಂಥದ್ದು, ಪನ್ನೀರುತ್ತೆ ನೀರಿರ್ತಕ್ಕಂತಹ ಕೆರೆಗಳು, ಎಲ್ಲ ಏನೇನೇನು ಬಯಸ್ತಾನೋ ಅದೆಲ್ಲ ಕಾಮಗಳು ಅವನಿಗೆ ಬಂದು ನಿಲ್ಲುತ್ತವೆ. ಸಹ ಕಾಮ ಅಂತ ಆ ಪ್ರದೇಶವು, ಆ ಕಾಮವು ಸಂಕಲ್ಪಾದೇವ. ಆ ಏವ ಶಬ್ದ ಏನು ಹೇಳುತ್ತೆ? ಪ್ರಯತ್ನಾಂತರ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದೆ ಏವ ಶಬ್ದ. ಸಂಕಲ್ಪ ಮಾತ್ರದಿಂದಲೇ ಅದು ಎದ್ದು ನಿಲ್ಲುತ್ತದೆ. ಈಗ ನಮ್ಗೆ ಎದ್ದು ನಿಂತಿರೋದು ಸಂಕಲ್ಪ ಮಾತ್ರದಿಂದಲೇ. ನಾವೇನೋ ಪ್ರಯತ್ನ ಮಾಡಿದ್ವಿ. ಏನ್ ಪ್ರಯತ್ನ ಮಾಡಿದ್ವಿ ಜಗತ್ತು ತೋರಕ್ಕೆ? ನಿನ್ನ ಅವಿದ್ಯಾ ಕಾಮಕರ್ಮವು ಸಂಕಲ್ಪ ಮಾಡಿ ತೋರಿಸ್ತಾ ಇದೆ. ಕನಸಿನಲ್ಲಿ ಪ್ರಪಂಚ ತೋರ್ತಾ ಏನ್ ಸಂಕಲ್ಪ ಮಾಡಿದ್ರೆ ಎಲ್ಲಾ ಕಡೆಯಲ್ಲೂ ಎಲ್ಲರಿಗೂ ಸಂಕಲ್ಪ ಮಾತ್ರ ಆಗ್ತಾ ಇದೆ. ಅದು ಏನಾಗಿದೆ ಅಂದ್ರೆ ಉಪಾಧಿ ಪರವಶರಾಗಿ ಈ ಅವಿದ್ಯಾ ಕಾಮಕರ್ಮ ಡೆನ್ಸಿಟಿ ಜಾಸ್ತಿ ಆಗಿದ್ದವರಿಗೆ ಪರತಂತ್ರತೆ ದುಃಖ ಅಂತ ಭಾವನೆ ಇರುತ್ತೆ. ಅದು ಅವಿದ್ಯೆಯಿಂದ. ನಿಜವಾಗಿ ಎಲ್ಲರಿಗೂ ಸಂಕಲ್ಪ ಮಾತ್ರದಿಂದಲೇ ತೋರ್ತಾ ಇರೋದು. ಸಂಕಲ್ಪಕ್ಕೆ ಕಾರಣ ಕಾಮ ಕಾರಣ ಅವಿದ್ಯೆ. ಅವಿದ್ಯೆಯಿಂದಲೇ ಜಗತ್ತು ತೋರ್ತಾ ಇರೋದೇ ಹೊರತು ಇನ್ನೇನು ಜಗತ್ತು ಬಂದಿಲ್ಲ, ಹುಟ್ಟಿಲ್ಲ, ಆಗೂ ಇಲ್ಲ. ಅದು ಹಿರಣ್ಯ ಬನಿಗೆ ಉಪಾಸಕರಿಗೆ ಅವನ್ನ ತಿಳ್ಕೊಂಡಿರ್ತಾನೆ, ಇವನು ತಿಳ್ಕೊಂಡಿಲ್ಲ ಅಷ್ಟೇ. ತೇನ ಸಂಪನ್ನೋ ಮಹಿ, ಅದರಿಂದ ಸಂಪನ್ನನಾಗಿಯೇ ಕೂಡಿಕೊಂಡವನಾಗಿ ಮಹಿಮಾವಂತನಾಗಿ ಗೌರವಾನ್ವಿತನಾಗಿ ಬಾಳ್ತಾನೆ. ಎಲ್ಲರೂ ಅವನ್ನ ಬಹಳ ಪೂಜಿಸ್ತಾರೆ. ಆ ಪೂಜೆಯವರು ಇವನೇ. ಯಾರ್ಯಾರು ಗೌರವ ಕೊಡ್ತಾರೋ ಕನಸಿನಲ್ಲಿ, ನಮ್ಗೆ ಯಾರ್ಯಾರು ಗೌರವ ಕೊಡ್ತಾರೋ, ಯಾರ್ಯಾರು ಬೈತಾರೋ, ಯಾರ್ಯಾರು ಎಲ್ಲ ನಾವೇ, ನಮ್ಮ ಇದರಿಂದ ಸೃಷ್ಟಿಯಾಗಿರೋರು. ಎಚ್ಚರದಲ್ಲೂ ಹಾಗೆ, ಬ್ರಹ್ಮಲೋಕದಲ್ಲೂ ಹಾಗೆ. ಹಿಂಗೆ ಎಲ್ಲ ನಾನೇ ಸೃಷ್ಟಿ ಮಾಡ್ಕೊಂಡಿರೋದು. ಅಹಮೇವ ಸೃಷ್ಟಿರಸ್ಮಿ ಅಂತ ಬೃಹದಾರಣ್ಯಕದಲ್ಲಿ ಪ್ರಜಾಪತಿ ಅನ್ಕೊಂಡ ಅಂತ. ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಭಾಷೆಗಾರರು. ನಾನೇ ಸೃಷ್ಟಿಯಾಗಿದ್ದೀನಿ ಪ್ರತಿಯೊಬ್ಬರು ಅನ್ಕೋಬಹುದು ಅಂತ. ಯಾಕೆಂದ್ರೆ ನನ್ನ ಮನಸ್ಸು ಬಿಟ್ಟು ಯಾವುದು ತೋರಲ್ಲ, ಯಾವುದನ್ನು ಬಿಟ್ಟು ಯಾವ್ದು ತೋರಲ್ವೋ, ಯಾವುದು ತೋರುವಾಗ ಯಾವುದರಲ್ಲೇ ತೋರಿಸ್ತೋ, ಅಡುವಾಗ ಯಾವುದ್ರಲ್ಲಿ ಅಡುಗುತ್ತೋ ಅದೇ ಅದರ ತತ್ವ. ಹೇಗೆ ಅಂದರೆ ಆಭರಣ ಚಿನ್ನ ಬಿಟ್ಟು ಹುಟ್ಟಲ್ಲ, ಚಿನ್ನ ಬಿಟ್ಟು ತೋರಲ್ಲ, ಚಿನ್ನದಲ್ಲದೆ ಬೇರೆ ಕಡೆ ಅಡಗೋದು ಇಲ್ಲ. ಮಡಿಕೆ ಕುಡಿಕೆ ಎಲ್ಲ ಮಣ್ಣಿನಲ್ಲೇ ಉಂಟಾಗಿ ಮಣ್ಣಲ್ಲೇ ತೋರಿ ಮಣ್ಣಲ್ಲೇ ಅಡಗತ್ತೆ. ಹಾಗೆ ಎಲ್ಲ ಮನಸ್ಸಿನಲ್ಲೇ ಉಂಟಾಗಿ, ಮನಸ್ಸಿನಿಂದಲೇ ಉಂಟಾಗಿದೆ, ಮನಸ್ಸಿನಲ್ಲೇ ತೋರ್ತಾ ಇದೆ, ಮನಸ್ಸಿನಲ್ಲೇ ಅಡಗ. ಮನಸ್ಸೇ ಅಲ್ಲ, ಇಲ್ಲಿ ದೇಹೇಂದ್ರಿಯವಿದೆ ಅನ್ನೋದು ಮನಸ್ಸು. ಇದೇ ಹೊರಗಡೆ ಪ್ರಪಂಚ, ಅದೆಲ್ಲ ಮನಸ್ಸೇ ಹೊರತು ಆ ಮನಸ್ಸು ನೀನೇ ಮನಸ್ಸಾಗಿ ಪ್ರಪಂಚವಾಗಿ ತೋರ್ತಾ ಇದೆಯಾ ಅನ್ನೋದು ಎಲ್ಲರಿಗೂ ಯಾವಾಗಲೂ ಇರ್ತಕ್ಕಂಥ ಅನುಭವ. ಅದನ್ನ ಆ ಉಪಾಸಕ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ. ಬ್ರಹ್ಮಭಾವನ ಸಂಕಲ್ಪ ಗುಣ ಹಾಕೊಂಡು ಅವನಿಗೆ ಅದು ವಿಶೇಷ ಫಲ ಅಂತ ಹೇಳ್ತಾ ಇದೆ. ಇದು ಅವನಿಗೆ ಹೊಸದಲ್ಲ, ಎಲ್ಲರಿಗೂ ಹೀಗೆ ಇರ್ತಕ್ಕಂಥ ಅನುಭವ. ಯಂ ಯಮಂತಂ ಪ್ರದೇಶಂ ಅಭಿಕಾಮೋ ಭವತಿ. ಯಂ ಯಮಂತಂ ಅಭಿಕಾಮಂ ಭವತಿ. ಯಂ ಚ ಕಾಮಂ ಕಾಮಯತೆ. ಯಂ ಚ ಕಾಮಂ ಕಾಮಯತೆ. ಯಥೋಕ್ತ ವ್ಯತಿರೇಕೇನಾಪಿ. ಯಥೋಕ್ತ ವ್ಯತಿರೇಕೇನಾಪಿ. ಮೇಲೆ ಹೇಳಿದ್ದಲ್ದೇನೆ ಅಂತ ಪಿತೃ ಮಾತೃ ಸ್ವಸರು ಗಂಧಮಾಲ್ಯ ಅನ್ನಪಾನ ಇಷ್ಟ ಹೇಳಿದೆ. ಅದಕ್ಕೆ ಬೆಲೆಗಿ ಸೋಸ್ಯ ಅಂತಃ ಪ್ರಾಪ್ತಮಿಷ್ಟಃ. ಸೋಸ್ಯ ಅಂತಃ ಪ್ರಾಪ್ತಮಿಷ್ಟಃ. ಕಾಮಶ್ಚ ಸಂಕಲ್ಪಾದೇವ ಸಮುತ್ತಿಷ್ಠತಿ ಅಸ್ಯ. ಸಂಕಲ್ಪಾದೇವ ಸಮುತ್ತಿಷ್ಠತಿ ಅಸ್ಯ. ಯಾವ ಯಾವ ಅಂತ ಅಂದ್ರೆ ಪ್ರದೇಶ ಬಂದ್ಬಿಟ್ಟು ಭಾಷೆಗಾರ ಅಂತ ನಮ್ಮ ಪ್ರದೇಶ. ನಮ್ಮ ಚಾದೇವ ಶಾಸ್ತ್ರಿ ಅಂತೂ ಒಂದು ಪದಕ್ಕೆ ಅರ್ಥ ಏನು ಅದಕ್ಕೆ ಶಿಷ್ಟದೇ ಪ್ರಮಾಣ ಅನ್ನೋ ಶಂಕರಾಚಾರ್ಯ ಕೊಟ್ಟು ಮಾಡ್ತಾರೆ. ಅದಂದ್ರೆ ಅಂತ ಪ್ರದೇಶ ಅಂತ ಅರ್ಥ ಮಾಡಿದ್ರೆ ಅದೆಲ್ಲ ಕೇಳ ಹಾಗಿಲ್ಲ. ಆ ಶಿಷ್ಟು ಪ್ರಯೋಗ ಮಾಡಿದ್ರೆ ಒಪ್ಪೋದೇನು ಪ್ರಯೋಗ ಮಾಡಿ ಇವರನ್ನು ಬಹಳಷ್ಟು ಪತಂಜಲಿ ಮಹಾಭಾಷ್ಯಕ್ಕೆ ತಗೊಳ್ತಾನೆ. ಪತಂಜಲಿ ಮಹಾಭಾಷ್ಯಕಾರರು ಏನೇನು ಪ್ರಯೋಗ ಮಾಡಿದಾರ
ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಶಬರ ಸ್ವಾಮಿಗಳು, ಶಂಕರರು, ಆಮೇಲೆ ಪಾಣಿನಿಗಳು ಎಲ್ಲರೂ ಏನೇನೇನು ಯಾವ ಪದ ಯಾವ ಅರ್ಥ ಪ್ರಯೋಗ ಮಾಡಿದಾರೋ ಅದನ್ನು ಹಾಗೆ ಇಟ್ಕೋಬೇಕೇ ಹೊರತು ಅಲ್ಲಿ ಅಂತ ಅಂದ್ರೆ ಪರಮಶಿವನ ಹೆಂಗೆ ಸಾಲತ್ತೆ, ಅಂತ ಅಂದ್ರೆ ತುದಿ, ಅಂತ ಅಂದ್ರೆ ಕೊನೆ, ಅಂತ ಅಂದ್ರೆ ಈಗ ಪ್ರದೇಶ ಅರ್ಥ ನೀನು ತರ್ಕ ನಡೆಯಲ್ಲ. ಅವ್ರು ಪ್ರಯೋಗ ಮಾಡಿದ್ದಾರೆ ಆ ಅರ್ಥದಲ್ಲಿ, ಶ್ರುತಿ ಮಾಡಿದ್ರೆ ಅವ್ರು ಆ ಅರ್ಥ ತೋರಿಸ್ತಾ ಇದ್ದಾರೆ. ಶ್ರುತಿ ಪ್ರಯೋಗ ಮಾಡಿದೆ ಅಂತ ಇದ್ದಾರೆ ಅವರು ಯಮಂತ ಬಂದ ಆ ಅಂತಶಬ್ದಕ್ಕೆ ಈ ತುದಿ ವ್ಯಾಖ್ಯಾನ ಮಾಡಬಹುದಲ್ಲ ಅಂದ್ರೆ ಮಾಡಲ್ಲ, ಪ್ರದೇಶ ಅಂತ ಅರ್ಥ ಮಾಡ್ತೀನಿ, ಹಾಗೆ ಅರ್ಥ ಮಾಡ್ಕೊ, ಏನು ಮಾಡ್ಕೋದಲ್ಲ. ಯಾವ ಪ್ರದೇಶವನ್ನ ಇವನು ಬಯಸಿದವನಾಗುತ್ತಾನೋ ಇದ್ದಕ್ಕಿದ್ದಾಗೆ ಇಲ್ಲಿದ್ದಾಗ ಅಯ್ಯೋ ಯಾಕೋ ಬೇಜಾರಾಗ್ತಿದೆ ಕಡೆ ಒಂದ್ಸಲ ಬದಲಿಕೆ ಇದ್ರೆ ಕಡೆ ಹೋಗ್ಬೇಡ ಅಂತ ಅಂದಾನೆ ಡಂಗಿನ ಹೋಗ್ಬಿಡ್ತಾನೆ ಅಲ್ಲಿಗೆ, ಅಲ್ಲಿದ್ಬಿಡ್ತಾನೆ. ಅದೇ ಬಂದ್ಬಿಡುತ್ತೆ. ಎರಡು ಇವನು ಅಲ್ಲಿ ಹೋಗ್ತಾ ಇದ್ದ ರಾಶಿ, ಅವನಿಗೆ ತಿಲ್ ತೋರುತ್ತೆ ಅನ್ನೋ ರಾಶಿನೋ, ಎರಡು ವ್ಯತ್ಯಾಸ ಏನಿಲ್ಲಲ್ವಾ. ಇವಾಗ ನಾವು ಇಲ್ಲಿ ಬಂದಿದ್ದೀವೋ ಈಗ ನಮ್ಮನ್ನು ತೋರ್ತಾ ಇದೆಯೋ, ದೃಷ್ಟಿಯಿಂದ ದೇಹ ಬಂದಿದೆ ಬೆಂಗಳೂರಿಗೆ ನೋಡ್ತಾ ಇದೀವಿ ಅನ್ಕೊಂಡ್ವಿ. ಅಷ್ಟು ಹೇಳಿದ್ರೆ ಎಲ್ಲವೂ ನಮ್ಮನ್ನು ತೋರ್ತಾ ಇದೆಯೋ ಹೊರತು ಯಾವುದು ಎಲ್ಲಿಗೂ ಬಂದಿಲ್ಲ, ಎಲ್ಲಿಗೂ ಹೋಗೋದು ಇಲ್ಲ. ಬರೋದು ಹೋಗೋದೆಲ್ಲ ಇಮ್ಯಾಜಿನ್, ಕಲ್ಪನೆ. ಅಭಿಮುಖವಾದ ಬಯಕೆ ಉಳ್ಳವನು, ಅದು ನನಗೆ ಗೋಚರವಾಗಬೇಕು, ನನಗೆ ಮುಂದಿದ್ದು ಸುಖಕ್ಕೆ ಕಾರಣವಾಗಿ ಇರಬೇಕು ಅಂತ ಬಯಸುವನಾಗ್ತಾನೋ. ಯಾವುದನ್ನು ಬಯಸ ಮೇಲೆ ಹೇಳಿದಕ್ಕಿಂತ ಬೇರೆಯಾಗಿಬಿಟ್ಟು ಇದು ಹೋಗ್ತೇವೆ ವ್ಯತಿರೇಕ ಏನ ಅಂದ್ರು. ನಾವು ಒಂದಷ್ಟು ಪಟ್ಟಿ ಮಾಡಿದ್ವಿ, ಇಷ್ಟೇನಾ ಇನ್ ಬೇರೆ ಇಲ್ವಾ ಅಂತ ಹಾಗೆ ಅನ್ಕೋಬೇಡಿ. ಏನೇನು ಬೇರೆ ಅಲ್ಲ ಎಟ್ಸೆಟ್ರಾ ಇಟಿ ಸಿ ಮಾಡ್ಕೊಂಡು ಎಲ್ಲ ತಗೊಂಬಿಡಿ. ಅಂತಹ ಪಾಪಿಷ್ಟ ಅಷ್ಟು ಅಂತವನ್ನು ಪ್ರದೇಶವು ಇವನಿಗೆ ಪಡೆಯಬೇಕು ಇಷ್ಟವಾಗಿದ್ದರೆ, ಅಯ್ಯೋ ನ್ಯಾಗರ್ ಫಾಲ್ಸ್ ನೋಡಕ್ ಹೋಗೋಣ ಅಂತ ಅನ್ಸ್ಬಿಟ್ಟ. ನ್ಯಾಗರ್ ಫಾಲ್ಸ್ ಟಕ್ಕನ ಹೋಗ್ಬಿಡ್ತಾನೆ, ನ್ಯಾಗರ್ ಫಾಲ್ಸ್ ಅಲ್ಲಿ ಅಂದ್ಬಿಡ್ತಾನೆ. ಏನ್ ನ್ಯಾಗ ಹೌದು, ಬೆಳಿಗ್ಗೆ ಜೋಗ್ ಫಾಲ್ಸಿನ ಒಂದು ಇದು ಕಳ್ಸಿದ್ರು ಯಾರೋ ನನಗೆ ವಾಟ್ಸಪ್ಪಲ್ಲಿ. ಏನ್ ಧುಮ್ತಾ ಇದೆ ನೀರುಂದ್ರೆ ಭೋರ್ಗರಿತಾ ಇದೆ. ಎಲ್ಲ ರಾಜಾರೋರ ರಾಕೆಟ್ ಲೇಡಿ ನಾಲ್ಕು ದಬಾ ಈ ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟಿದಂತೆ ಆ ಕಡೆ ಎಲ್ಲ. ಆ ಶರಾವತಿಯಲ್ಲಿ ಏನು ಇದೆಲ್ಲ ಪ್ರವಾಸಿಗರು ಸಿಕ್ಕಾಪಟ್ಟೆ ತಂಡ ಹೋಗ್ತಾ ಇದ್ದಾರೆ ನೋಡಕ್ಕೆ. ಕರೋನಾ ಬಿಟ್ಟಿದ್ದೋ ನುಗ್ತಾ ಇದ್ದಾರೆ ನೋಡಕ್ಕೆ. ಏನು ಒಳ್ಳೆ ಇದು ಕಾಫಿ ಡಿಕಾಕ್ಷನ್ ಬಿದ್ದಂಗೆ ಬೀಳ್ತಾ ಇದೆ ನೀರು. ಪೂರ್ತಿ ಕಪ್ಪು ಅಲ್ಲ, ಕೆಂಪು ಅಲ್ಲ, ಬಿಳಿಯೂ ಅಲ್ಲ, ಅದು ದಬ್ಬ ಬೀಳ್ತಾ ಇದೆ ನೀರು. ಚೆನ್ನಾಗಿದೆ ನೋಡಕ್ಕೆ, ಒಂದು ರೀತಿ ಅದೊಂದು ಕಣ್ಣಿಗೆ ರಮಣೀಯವಾದ ದೃಶ್ಯ. ಅದೆಲ್ಲ ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಸುರಕ್ಷಿತವಾಗತ್ತೆ, ಎಲ್ಲ ಬಂದು ನಿಂತುಬಿಡತ್ತೆ. ಅವನ ಸತ್ಯ ಸಂಕಲ್ಪನಾಗಿರುತ್ತಾನಾದ್ದರಿಂದ ಯಾರೋ ಈ ಹಾರ್ದ ಬ್ರಹ್ಮೋಪಾಸಕ ನೋಡು, ಹಾರ್ದ ಬ್ರಹ್ಮೋಪಾಸಕ ಸತ್ಯ. ಅದಕ್ಕೆ ಉಪಾಸಕರನ್ನ ನಾವು ಯಾಕೆ ಕಾಣಕ್ ಹೋಗ್ಬೇಕು ಅಂದ್ರೆ, ಅವ್ರು ನಮ್ಗೆ ಏನಾದ್ರು ಹಿಂಗೆ ಆಗಲಿ ಅಂದ್ಬಿಟ್ರೆ ಆಗ್ಬಿಡುತ್ತೆ. ನೀವು ಹೋಗಿ ಒಂದು 2 kg ಮಾವಿನ ಹಣ್ಣು ಸೇಬು ಎಲ್ಲ ಇಟ್ಬಿಡ್ತೀರ ಅಷ್ಟೇ. ಆದ್ರೆ ಅವ್ರು ಕೊಡೋದು ಎಷ್ಟೋ, ನೀವು ಕೊಡೋದು 100-200 ರೂಪಾಯಿ, ಅವ್ರು ಕೊಡೋದು ಲಕ್ಷಗಟ್ಟಲೆ ಕೊಡ್ತಾರೆ. ಅದಕ್ಕೆ ಮಹಾತ್ಮರದ ನೋಡಕ್ಕೆ ರಿಕ್ತ ಹಸ್ತೇನ ನೋಪೇಯ ರಾಜಾನಂ ದೈವತಂ ಗುರುಂ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಖಾಲಿ ಕೈಲಿ ಹೋಗ್ಬಾರ್ದು, ರಾಜನ ಹತ್ರ ಹೋಗ್ಬೇಕಾದ್ರೂ ಖಾಲಿ, ಗುರುಗಳ ಹತ್ರ ಹೋಗ್ಬೇಕಾದ್ರೂ ಖಾಲಿ ಕೈಲಿ ಹೋಗ್ಬಾರ್ದು. ಹೋಗ್ಬಿಡಿ. ಯಾಕೆಂದ್ರೆ ಯಥಾ ಪ್ರದಾತ್ರೆ ಪುಣ್ಯಮಾಶ, ಕೊಟ್ಟಾಗಲೇ ಅವ್ರು ಆಶೀರ್ವಾದ ಮಾಡೋದು ಅಂತ ಶಾಸ್ತ್ರ ಹೇಳುತ್ತೆ. ಅವ್ರು ಆಶೀರ್ವಾದ ಮಾಡೋ ಬುದ್ಧಿ ಬರೋದು ನೀವು ಕೊಟ್ಟಾಗಲೇ. ಯಾಕೆ ಅವ್ರು ಕೊಡೋದು ಅಂತಂದ್ರೆ ನಿನ್ನ ತನ ಎಷ್ಟು ಕಳ್ಕೊಂಡೆ ನೋಡ್ತಾರಂತೆ. ನೀನ್ ದುಡ್ಡು ಕಳ್ಕೊಂಡ್ಯಾ, ನಿನ್ನ ಅಭಿಮಾನ ಕಳ್ಕೊಂಡ್ಯಾ, ನೀನ್ ಎಷ್ಟು ನಿನ್ನ ತನ ಕಳ್ಕೊಂಡೆ, ಅದ್ರ ಮೇಲೆ ತಕ್ಕಾಗಿ ನಾನು ಆಶೀರ್ವಾದ ಮಾಡ್ತೇನೆ ಅಂತ. ನೀವೇನು ಕಳ್ಕೊಳ್ಳಿದ್ರೆ ನೀವೇನು ಕೊಡಲ್ಲ ಅಂತಾರೆ ಅಷ್ಟೇ. ಕಳ್ಕೋಬೇಕು, ನಮ್ಮ ತನ ಕಳ್ಕೋಬೇಕು. ನಮ್ಮ ತನ ಕಳ್ಕೊಳ್ಳೋಕೆ 3-4 ಥರ: ದುಡ್ಡಿಂದ ಕಳ್ಕೊಳ್ಳೋದು, ಸೇವೆಯಿಂದ ಕಳ್ಕೊಳ್ಳೋದು, ಮತ್ತೆ ಬೇರೆ ಬೇರೆ ತರ ಕೆಲಸ ಕಾರ್ಯ ಮಾಡ್ಕೊಟ್ಟು ಕಳ್ಕೊಳ್ಳೋದು. ಹಾಗೆ ಕಳ್ಕೊಂಡ್ರೆ ಸಿಗತ್ತೆ. ಏಕ್ ಪಾನೆ ಕೇಳಿಯೇ ಏಕ್ ಖೋನಾ, ಹಿಂದಿಲಿ ಏನು ಒಂದು ಪಡ್ಕೊಳ್ಳೋಕೆ ಒಂದು ಕಳ್ಕೊಬೇಕು. ಅದರ್ವೈಸ್ ಯು ಕಾಂಟ್ ಗೆಟ್ ಇಟ್ ಎನಿಥಿಂಗ್. ಏನು ಗೆಲ್ಲಕ್ಕಾಗಲ್ಲ. ಒಂದು ಕಳ್ಕೊಬೇಕು, ಒಂದು ಪಡ್ಕೋಬೇಕು ಅಷ್ಟೇ. ಹಾಗಾಗಿ ಈ ಅಂತಹ ಪ್ರಾಪ್ತಿಮಿಷ್ಟ ಇವನಿಗೆ ಆ ಪ್ರದೇಶವು ಪಡೆಯಕ್ಕೆ ಇಷ್ಟಪಟ್ಟದ್ದಾಗಿದ್ರೆ, ಆ ಕಾಮವು ಆ ಪ್ರದೇಶವು ಇವನಿಗೆ ಸಂಕಲ್ಪದ ಮಾತ್ರದಿಂದಲೇ ಎದ್ದು ನಿಂತು ಬಿಡುತ್ತದೆ. ಸಂಕಲ್ಪ ಅಷ್ಟೇ ಸಾಕು. ಇದೇನು ಹೋಗೋದು ಮಾಡೋದು, ಖರ್ಚು ಮಾಡೋದು, ಮತ್ತೆ ಇನೋವಾ ತಗೊಳ್ಳೋ, ಶಾಶ್ವತ ಕೂತ್ಕೊಳ್ಳೋ, ಕರ್ಕೊಂಡು ಹೋಗೋದು, ಯಾರು ಡ್ರೈವರ್ ಬೇಡ, ಇನೋವು ಬೇಡ, ಏನು ಬೇಡ, ಟಕ್ ಎಲ್ಲ ಬಂದು ನಿಂತು ಬಿಡುತ್ತೆ. ತೇನ ಇಚ್ಛಾ ಅವಿಘಾತತೆಯ ತೇನ ಇಚ್ಛಾ ಅವಿಘಾತತೆಯ ಅಭಿಪ್ರೇತಾರ್ಥ ಪ್ರಾಪ್ತ್ಯ ಚ.
ಸಂಪನ್ನೋ ಮಹೀಯತೆ ಇತ್ಯುಕ್ತಾರ್ಥಂ. ಸಂಪನ್ನೋ ಮಹೀಯತೆ ಇತ್ಯುಕ್ತಾರ್ಥಂ. ಇಚ್ಛಾ ವಿಘಾತ, ಇಚ್ಛಾ ಅವಿಘಾತ. ವಿಘಾತ ಅಂದ್ರೆ ಹೊಡೆಯಲ್ಪಡೋದು. ಇಚ್ಛೆ ಹೊಡೆಯಲ್ಪಟ್ರೆ ಎಲ್ಲೋ ಹೋಗ್ಬೇಕು ಅಂದ್ರು ಅಪ್ಪ ಹೋಗ್ಬೇಡ ಕಣ, ಕೂತ್ಕೊಳ್ಳ ಮನೇಲೆ, ಏನು ತರಬೇಡ ಕಣ, ಏನು ಮಾಡಬೇಡ ಕಣ. ಇಚ್ಛೆ ಗಡ್ಡಿ ಏನ್ ಮಾಡ್ತೀನಿ ಇಂದು ಬೇಡ ಅಂದ್ರೆ ಇದೆಂತ ಗ್ರಹಚಾರ, ಏನಕ್ಕೂ ಬೇಡ ಅಂತಾರೆ, ಏನಕ್ಕೂ ಬಿಡಲ್ಲ, ಏನ್ ಮಾಡಕ್ ಬಿಡಲ್ಲ ಅಂತ ಬೈಕೋತಾರೆ. ಅಪ್ಪನೇ ಬೈಕೋತಾರೆ, ಈ ಅಪ್ಪ ಸಾಯೋದಿಲ್ಲ, ಏನು ಕೊಡೋದಿಲ್ಲ, ಏನು ಮಾಡೋದಿಲ್ಲ ಅಂತ. ಅಪ್ಪ ಸಾಯ್ಬೇಕಂತೆ, ಯಾಕಂದ್ರೆ ಕೊಡಲ್ವಲ್ಲ ಅಂತ. ಅಷ್ಟ್ರ ಮಟ್ಟ ಹೋಗ್ಬಿಡ್ತಾರೆ ಮಕ್ಕಳು. ಸಾಮಾನ್ಯ ಅಲ್ಲ. ಯಾಕೆ ಮನುಷ್ಯನಿಗೆ ಆ ಸ್ವಾತಂತ್ರ್ಯ ಅದು ಸ್ವರೂಪದ ಗುಣ, ಅದು ಆತ್ಮನ ಗುಣ, ಆತ್ಮ ಸ್ವಭಾವ. ಆತ್ಮ ಸ್ವಭಾವ ದೇಹದಿಂದಲೂ ರಿಫ್ಲೆಕ್ಟ್ ಆಗುತ್ತೆ. ನಾನು ಸ್ವತಂತ್ರ ಇರಬೇಕು, ನಾನು ಯಾರು. ಆತ್ಮನಲ್ಲಿ ಏನೇನೇನೇನು ಗುಣ ಇದೆಯೋ ಅದನ್ನಿಷ್ಟು ದೇಹದ ಮೇಲೆ. ಆತ್ಮ ಸರ್ವಜ್ಞ, ಅದು ನನಗೂ ಎಲ್ಲೂ ಗೊತ್ತಪ್ಪ, ನಂಗೇನು ಹೇಳ್ಕೊಡ್ಬೇಕು, ನಾನು ಎಲ್ಲ ಗೊತ್ತು, ನಾನು ತಿಳುವಳಿಕಿಸ್ತೀನಿ, ನನಗೆಲ್ಲ ಗೊತ್ತು. ಹಾಗೆ ಆತ್ಮ ಸರ್ವಶಕ್ತ, ನಂಗೆಲ್ಲ ಆಗತ್ತೆಪ್ಪ, ನಾನೆಲ್ಲ ಮಾಡ್ತೀನಿ, ನಂಗೆಲ್ಲ ಆಗತ್ತೆ ಕಣ್ರೆ, ಆಗಲ್ಲ ಅಂದ್ಬಿಟ್ಟು ನಂಗೆಲ್ಲ ಆಗತ್ತೆ ಅಂತಾನೆ. ಎಲ್ಲ ಆಗೋದು ಅವನಿಗೆ, ಇವನ್ ಮೇಲೆ ಹಾಕೊಂಡ್ಬಿಟ್ಟ. ನಂಗೆಲ್ಲ ಗೊತ್ತು ಅಂತಾನೆ. ಏನ್ ಗೊತ್ತು ನಿನಗೆ? ತಲೆಕಾಯಿ ಬಜ್ಜಿ ಗೊತ್ತು ಅಂತಾನೆ. ಅದು ಅಭಿಮಾನ ಆತ್ಮದು. ಹಾಗೆ ಆತ್ಮನಲ್ಲಿ ಪೂರ್ಣ ಸ್ವಾತಂತ್ರ್ಯ ಇದೆ, ಅವನು ಮುಕ್ತ. ಅವನು ಆ ಮುಕ್ತತ್ವವನ್ನು ಇಲ್ಲಿಗೆ ಸಿಂಪಡಿಸ್ಕೊಳ್ತಾರೆ. ನಾನು ಸ್ವತಂತ್ರ ಅನ್ಕೊತಾನೆ, ನೀನು ಸ್ವತಂತ್ರ ಅಲ್ಲ. ಎಲ್ಲಿ ದೇಹೇಂದ್ಯವನೋ ಬುದ್ಧಿ ಅಭಿಮಾನ ಇದೆಯೋ ನೀನು ಪರಿಚ್ಛಿನ್ನ, ನಿಂಗೆ ಇದೆ. ಹಾಗಾಗಿ ಇಚ್ಛಾ ವಿಘಾತವಾಗಬಾರ್ದು, ಅದು ದುಃಖಕ್ಕೆ ಕಾರಣ. ಇವನಿಗೆ ಇಚ್ಛಾ ಅವಿಘಾತತೆಯ, ಇಚ್ಛೆಗೆ ಹೊಡೆತವಿಲ್ಲವಾದ್ದರಿಂದ ಅಭಿಪ್ರೇತ ನಾಮ ಬಯಸಿದ, ಅಪೇಕ್ಷಿತ ಅಂತ. ಅಭಿಪ್ರೇತವು ನಾಮ ಅಪೇಕ್ಷಿತ ಅಂತ. ಉಪಸರ್ಗ ಯಾವುದೋ? ಇನ್ಗತೋ ಧಾತು. ಅಭಿಪ್ರಾಯ ಎರಡು ಉಪಸರ್ಗ, ಇನ್ಗತ ಇತಃ ನನಗೆ ಅಭಿಪ್ರಾಯಿತ ಪ್ರಾಪ್ತ ಇತ್ಯರ್ಥ. ಉಪಸರ್ಗ ದ್ವಯಪೂರ್ವಕ. ಉಪಸರ್ಗಾರ್ಥ ಚಂದ್ರಿಕಾ ಪುಸ್ತಕ ನೋಡ್ಬೇಕು, ಏನ್ ಬರೀತಾನೆ ಪುಣ್ಯಾತ್ಮ ಅಂದ್ರೆ. ಉಪಸರ್ಗಾರ್ಥ ಚಂದ್ರಿಕಾ ಅಂತ ಯಾವ್ಯಾವ ಉಪಸರ್ಗ ಸೇರಿದೆ 2000 ಧಾತುಗುವೆ, ಯಾವ್ಯಾವ ಉಪಸರ್ಗ ಸೇರಿದೆ ಏನೇನು ಅರ್ಥ ಬರುತ್ತೆ, 2 ಉಪಸರ್ಗ ಸೇರಿದೆ ಏನ್ ಅರ್ಥ ಬರುತ್ತೆ, ಅದು ಎಲ್ಲೇ ಅವ್ರು ಕೊಡೋದು. ಫಸ್ಟ್ 4 ವೇದ, ಆಮೇಲೆ ಷಡಂಗ, ಆಮೇಲೆ ಅಷ್ಟು ಪುರಾಣ, ಆಮೇಲೆ ಅಷ್ಟು ಸಾಹಿತ್ಯ ಕಾವ್ಯಗಳು 5 ಅಂತ ಇದೆ. ಉಪ್ಪರ ಪುಸ್ತಕ ಮಾತ್ರ. ಅದಕ್ಕೆಲ್ಲ ನಬಿಲು ಕೊಡ್ಬೇಕು. ನಬಿಲಿಸ್ಟ್ ಗ್ರಂಥ ಆಗಲ್ಲ. ಏನ್ ಬರೀದ ಚಾವದೇವ ಶಾಸ್ತ್ರಿ ಬರೆದವನು. ಇಷ್ಟಿಷ್ಟ ಪುಸ್ತಕ, ಇಷ್ಟಪ್ಪ ಅಲ್ಲ, ಅದು ಅಕ್ಷರ ತುಂಬಾ ಸಣ್ಣ ಇದೆ. ಈಗ 2-3 ವಾಲ್ಯೂಮ್ ಸಿಗುತ್ತೆ. PDF ಕೊಟ್ರ? ಯಾರು ಕೊಟ್ರೆ? ಕೊಟ್ಟಿಲ್ಲ. ಯಾವ್ದನ್ನ? ಹೌದಾ? ನನ್ನ ಹತ್ರ ಇತ್ತರ ಅಭಿಪ್ರೇತಾರ್ಥ ಸಿದ್ಧಿಯನ್ನು ತಾನು ಬಯಸಿದ್ದಂತಹ ಪದಾರ್ಥದ ಸಿದ್ಧಿಯು ಪ್ರಾಪ್ತಿಯಾಗುವುದರ ಮೂಲಕ, ಪ್ರಾಪ್ತ್ಯ ಅದರ ಪ್ರಕಾರ ಸಿದ್ಧಿ, ಅದರ ಮೂಲಕ ಪ್ರಾಪ್ತಿಯಾಗುವುದರ ಮೂಲಕವಾಗಿ ಅವನು ಸಂಪನ್ನನಾಗ್ತಾನೆ. ನನಗೆ ಸಫಿಷಿಯೆಂಟ್ ಆಯ್ತು, ಬೇಕಾದ ನಾನು ಏನೇನೇ ಬಯಸ್ತೀನೋ ಟಕ್ 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 ಬಂದ್ಬಿಡತ್ತಪ್ಪ, ಇದಪ್ಪ ನನ್ನ ಯೋಗ್ಯತೆ ಎಂದು ಖುಷಿ ಪಡ್ತಾನೆ. ಮಹೀಯತೆ, ಮಹಿಮಾವಂತನಾಗಿ ಖುಷಿಯಾಗಿರ್ತಾನೆ. ತೈಮೇ ಸತ್ಯ ಕಾಮ ಅನೃತಾಪಿಧಾನ, ತೈಮೇ ಸತ್ಯ ಕಾಮ ಅನೃತಾಪಿಧಾನ, ಸತ್ಯಾನಾಗು ಸತಾಮನಂತಮಪಿಧಾನಂ, ದೇಶಾಗೋ ಸತ್ಯಾನಾಗೋ ಸತಾಂ ಅನೃತಾಪಿಧಾನಂ. ಯೋ ಯೋ ಹ್ಯಸ್ಯ ಇತಃ ಪ್ರೈತಿ ನ ತಮಿಹ ದರ್ಶನಾಯ ಲಭತೆ, ಯೋ ಯೋ ಹ್ಯಸ್ಯೀತಃ ಪ್ರೈತಿ ನ ತಮಿಹ ದರ್ಶನಾಯ ಲಭತೆ. ತೈಮೇ ಸತ್ಯಾಃ ಕಾಮಾಃ ಅನೃತಾಪಿಧಾನಾಃ ತೇಷಾಗೋ ಸತ್ಯಾನ್ ಅನೃತಾಪಿಧಾನಂ. ಯೋ ಯೋ ಹ್ಯಸ್ಯೇತಃ ಪ್ರೈತಿ ನ ತಮಿಹ ದರ್ಶನಾಯ ಲಭತೆ. ತೇ ಇಮೇ ಸತ್ಯಾಃ ಕಾಮಾಃ ಅನೃತಾಪಿಧಾನಾಃ ತೇಷಾಂ ಸತ್ಯಾನಾಂ ಸತಾಂ ಅನೃತಾಪಿಧಾನಂ. ಅನೃತಂ ಅಪಿಧಾನಂ. ಅಪಿಧಾನ ತಿರೋಧಾನ ಪಿಧಾನ ಆಚ್ಛಾದನಾನಿ ಚ. ಅಮರ ಶೋಕ, ಅಮರ ಕೋಶ, ಅಮರ ಶೋಕ. ಯಹ ಯಹ ಹಿ ಅಸ್ಯ ಇತಃ ಪ್ರೈತಿ. ಪ್ರೈತಿ ಪ್ರೈತಿ ಯಾವ್ದು? ನ ತಂ ಇಹ ದರ್ಶನಾಯ ಲಭತೆ. ಪ್ರೈತಿನೇ ಅರ್ಥ ಏನೋ? ಸತ್ತೋಗ್ತಾವನು ಅಂತ, ಹೋಗಲ್ಲ, ಘಟಕ್ಕೋ ಸತ್ತೋಗ್ತ. ತೈಮೇ ಸತ್ಯ ಕಾಮ, ಈ ಎಲ್ಲ ಕಾಮಗಳು ಸತ್ಯವಾಗಿದೆ. ಆ ಕಾಮಗಳೆಲ್ಲ ಹಾರ್ದ ಬ್ರಹ್ಮದಲ್ಲಿ ಸತ್ಯವಾಗಿದೆ.
ಸತ್ಯವಾಗಿದ್ರು ಕೂಡ ಎಲ್ಲರಿಗೂ ಇರ್ತಕ್ಕಂಥದ್ದು. ಹಾರ್ದ ಬ್ರಹ್ಮ ಯಾರಿಗಿಲ್ಲ? ಎಲ್ಲರಿಗೂ ಹಾರ್ದ ಬ್ರಹ್ಮ ಹೃದಯದಲ್ಲಿ ಇದ್ದೇ ಇದ್ದಾನೆ. ಅದು ಸತ್ಯಕಾಮದಿಂದ ಕೂಡಿದ್ದಾಗಿದೆ. ಯಾಕೆ ಎಲ್ರಿಗೂ ತೋರ್ತಾ ಇಲ್ಲ? ನಮ್ಗೆಲ್ಲ ಯಾಕೆ ತೋರಲ್ಲ? ಉಪಾಸಕರಿಗೆ ಯಾಕೆ ತೋರ್ಬೇಕು ಅಂದ್ರೆ ಅನೃತಾಪಿಧಾನ. ಅನೃತ ಅಂದ್ರೆ ಯಾವುದೋ? ಅನೃತ ಅಂದ್ರೆ ಸುಳ್ಳು. ಸುಳ್ಳಾಗಿರೋದು ಯಾವುದೋ? ನಾಮರೂಪಗಳು. ನಾಮರೂಪಗಳೇ ಮುಚ್ಚಳ. ಅಂದ್ರೆ ನಾಮರೂಪದಲ್ಲಿ ನೀವು ಮುಳುಗಿಬಿಟ್ಟಿದ್ದೀರಾ. ನಾಮರೂಪದಲ್ಲಿ ಸತ್ಯತ್ವ ಬುದ್ಧಿ ಇಟ್ಕೊಂಡವರಾದ್ದರಿಂದ ಹಾರ್ದ ಬ್ರಹ್ಮದ ಸತ್ಯತ್ವ ಕಾಮ ತೋರ್ತಾ ಇಲ್ಲ. ಎಲ್ಲೋ ನೋಡ್ತಾ ಇದ್ದು ಯಾವುದೋ ಸಿಗತ್ತಾ? ಮನೆ ಒಳಗೆ ಕರ್ಕೊಂಡಿರ್ತಾರೆ ಸೂಜಿನ, ಬೀದಿಗಳೇ ಹುಡುಕ್ತಾ ಜನ ಸೂಜಿ ಎಲ್ಲಿದೆ ಅಂತ. ಸಿಗತ್ತದೋ? ಯಾಕೆ ಬೀದಿ ಹುಡುಕ್ತಾನೆ? ಅಲ್ಲಿ ಬೆಳಕಿದೆ ಅಂತ. ಬೆಳಕಿದೆ ಅಂತ ಬೀದಿ ಹುಡುಕ್ಬಿಟ್ರೆ ಕಳ್ಕೊಂಡಿರೋದಿಲ್ಲೇ, ಮತ್ತೆ ಅಲ್ಲೇ ಹುಡುಕ್ಬಿಟ್ರೆ ಸಿಗಲ್ಲ. ಅದು ಅನೃತವಾದ, ಸುಳ್ಳಾದ, ಮಾಯಾರೂಪವಾದ, ಕಲ್ಪಿತವಾಗಿರತಕ್ಕಂಥ ನಾಮರೂಪಗಳ ನೆಟ್ಟ ಮನಸ್ಕರಾಗಿದ್ದಾರೆ, ಮುಳುಗ್ಬಿಟ್ಟಿದ್ದಾರೆ. ಪ್ರಪಂಚ ಎಲ್ಲಾ ಜನರು ಪ್ರಪಂಚದ ಮುಳುಗ್ಬಿಟ್ಟಿದ್ದಾರೆ. ಅನ್ನಪಾನಾದಿ ಅವರು ಬಳಿಸ್ಕೋಬಾರ್ದು. ಸ್ತ್ರೀ ಅನ್ನಪಾನಾದಿ ಭೋಗದಲ್ಲಿ ಮುಳುಗಿದವರಿಗೆ ಏನು ಮಾಡಿದ್ರು ಕೂಡ ಈ ಸತ್ಯಕಾಮತ್ವಾದಿ ಗುಣಗಣೋಪೇತರಾದ ಹಾರ್ದ ಬ್ರಹ್ಮ ಸಿಗೋಲ್ಲ ಅವನಿಗೆ. ಅವನು ಸಿಗದೇ ಇದ್ಮೇಲೆ, ಸಾಕ್ಷಾತ್ಕಾರ ಆಗದೆ ಮೇಲೆ ಸತ್ಯಕಾಮತ್ವಾದಿಗಳು ಬರೋದಿಲ್ಲ ಅವನಿಗೆ. ಸತ್ಯ ಸಂಕಲ್ಪತ್ವ ಬರೋಲ್ಲ. ಹಾಗೆ ನೀವು ಸುಳ್ಳ ನಿಮ್ಗೆ ನೋಡಿ, ಈ ಎರಡು ಅರ್ಥ ಇದರಲ್ಲಿ. ಸುಳ್ಳಾಗಿರೋ ನಾಮರೂಪಗಳು ಮುಚ್ಚಳವಾಗಿದೆ ಅಂತ ಅಲ್ಲಿ ಮುಳುಗಿದ್ದೀರಿ ಅಂತ. ಮುಚ್ಚೇ ಇಲ್ಲ ಕಂಡ್ರೋ ಮುಚ್ಚಿದೆ ಅನ್ಕೊಂಡಿದ್ದೀರಾ ಇನ್ನೊಂದು ಅರ್ಥ. ಅನೃತ ವಿಧಾನ. ಮುಚ್ಚಿಲ್ಲ ಕಂಡ್ರೋ ಮುಚ್ಚಿದಂತೆ ಆಗಿದೆ ನಿಮ್ಮ ಪಾಲಿಗೆ, ನಿಮ್ಮ ಹಣೆ ಬರಕ್ಕೆ. ನೀವು ಅಲ್ಲಿ ಮುಳುಗಿದವರಾಗಿರುತ್ತೀರಾ. ಆದ್ದರಿಂದ ಎಲ್ಲಿ ಮುಳುಗಿರುತ್ತೀರಾ? ಆದ್ದರಿಂದ ಸುಳ್ಳಾದ ಧನಕನಕ ವಾಹನ ವಸ್ತು ಮುಳುಗಿಡಿ, ಹೊರಗಡೆ ನಾಮರೂಪ ಮುಳುಗಿದ್ದೀರಾ. ಹಾಗಾಗಿ ನಿಮಗೆ ಇದು ತೋರ್ತಾ ಇಲ್ಲ. ತೇಷಾಂ ಸತ್ಯಾಂ ಸತಾಂ, ಆ ಸತ್ಯವಾಗಿರ್ತಕ್ಕಂತಹ ಕಾಮಗಳಿದೆಯಲ್ಲ ಅವುಗಳಿಗೆ ಅನೃತವೇ ಪಿಧಾನ. ಅನೃತವಾಗಿರುವ ನಾಮರೂಪಗಳೇ ಮುಚ್ಚಳ. ಇನ್ನೇನು ನಾಮರೂಪ ಮುಚ್ಚ ಇಲ್ಲ ಅಂತ ಅರ್ಥ. ಅನೃತ ಮುಚ್ಚಳ ಅಂದ್ರೇನೋ? ಮುಚ್ಚಳ ಇಲ್ಲ ಕಂಡ್ರೋ ನಿಮ್ಮ ಪಾಲಿಗೆ ಮುಚ್ಚಳದಂತೆ ಮುಚ್ಚಳವಾಗಿದೆ, ನಿಮ್ಮ ಪಾಲಿಗೆ ತೋರದೇ ಇದ್ದಂಗಾಗಿದೆ. ಹಾವು ಕಾಣ್ತಾ ಇದೆ ಕೊಂಡ್ರು, ಹಗ್ಗ ಇಲ್ಲ ಕೊಂಡ್ರು ಅಂತಂದ್ರೆ ಸುಳ್ಳಾಗಿರುವ ಹಾವು ನಮ್ಮ ಹಗ್ಗಕ್ಕೆ ಮುಚ್ಚಳಾಗಿದೆ. ಹಗ್ಗಕ್ಕೆ ಯಾವ ಮುಚ್ಚಳ? ಸುಳ್ಳಾದ ಹಾವಿನಲ್ಲಿ ನೆಟ್ಟ ದೃಷ್ಟಿ ಉಳ್ಳವನಾಗಿರೋದೇ ಹಗ್ಗ ಕಾಣ್ದಿರೋಕೆ ಹಗ್ಗಕ್ಕೆ ಮುಚ್ಚಳ. ಅದು ಮುಚ್ಚಳ ಅಂದ್ರೆ ಏನೋ? ಯಾವುದು ಮುಚ್ಚುತ್ತದೆಯೋ ಅದು ಮುಚ್ಚಳ. ಮುಚ್ಚೈತಿ ಇದು ಮುಚ್ಚಳ ಮಾಡೋದು. ಅಪಿಧಾನ ಯೋ ಯೋ ಹಿ ಅಸ್ಯ ಇತ ಪ್ರೇತಿ. ಯಾರ್ಯಾರು ಇವನಿಗೆ ಅಂದ್ರೆ ಈ ಮನುಷ್ಯನಿಗೆ ಇಲ್ಲಿಂದ ಹೊರಟೋಗ್ತಾರೆ. ನಮ್ಮ ತಂದೆ ಹೋದು, ನಮ್ಮ ತಾಯಿ ಹೋದು, ನಮ್ಮ ಅಣ್ಣ ಹೋದು, ನಮ್ಮ ಚಿಕ್ಕಪ್ಪ ಹೋದು, ನಮ್ಮ ದೊಡ್ಡಪ್ಪ ಹೋದು, ಮಾವುದು ನಮ್ಗೆ ದರ್ಶನ ಅವನಿಗೆ ಏನು ಕಾಣಕ್ಕೆ ಆಗೋದೇ ಇಲ್ಲ, ಮತ್ತೆ ನೋಡೋಕ್ಕಾಗಲ್ಲ. ಅದು ಹಾರ್ದಾಗಲ್ಲ. ಎಲ್ಲರೂ ನೋಡ್ಬಿಡ್ತಾನೆ ಅಲ್ಲೇ. ಹಿಂದಿನವರು, ಮುಂದಿನವರು, ಈಗಿನವರು, ತ್ರಿಕಾಲವೂ ಅಲ್ಲೇ ಇದೆ. ಯಾಕೆಂದ್ರೆ ಅದು ಕಾಲಾತೀತವಾದ್ರಿಂದ ಕಾಲತ್ರಯವೂ ಇರೋದು ಹಾರ್ದ ಬ್ರಹ್ಮದಲ್ಲಿ. ಹಾರ್ದ ಬ್ರಹ್ಮ ಅಂದ್ರೆ ಪರಬ್ರಹ್ಮವೇ, ನಿರ್ಗುಣ ಬ್ರಹ್ಮವೇ. ಸತ್ಯಜ್ಞಾನಾನಂತ ರೂಪನಾದ ಪರಮಾತ್ಮನಲ್ಲಿಯೇ ಸಮಸ್ತವೂ ಇರ್ತಕ್ಕದ್ದು. ಇದ್ದರೂ ಕೂಡ ಇವನಿಗೆ ದೇಹಾತ್ಮ ಬುದ್ಧಿಯನ್ನು ಇಟ್ಕೊಂಡು, ಪ್ರಪಂಚ ಸತ್ಯತ್ವ ಬುದ್ಧಿ ಇಟ್ಕೊಂಡು ವಿಷಯದಲ್ಲಿ ಮುಳುಗಿರ್ತಕ್ಕಂತಹ ಈ ಪ್ರಾಕೃತ ಮನುಷ್ಯನಿಗೆ ಯಾರು ಕಳ್ಕೊಂಡವ್ರು ನೋಡೋಕ್ಕಾಗಲ್ಲ. ಅಯ್ಯೋ ಹೋಗ್ಬಿಟ್ಟ ಕಣ್ರಿ, ಹೇಗಿದ್ದ ಗೊತ್ತಾ? ಅಯ್ಯೋ ಎಷ್ಟು ಚೆನ್ನಾಗಿದ್ದ, ಎಷ್ಟು ಒಳ್ಳೆ ಮನುಷ್ಯ, ಹೇಗಿದ್ದ, ಅಯ್ಯೋ ನಂಗೆ ತಡ್ಕೊಳಕ್ಕಾಗಲ್ಲ. ಅಳ್ತಾ ಕುಂತ್ಕೊಳ್ತಾನೆ, ಗ್ಯಾಪ ಮಾಡ್ಕೊಂಡು ನೋಡೋಕ್ಕಾಗಲ್ಲ. ಅದೇ ಇವನು ಹಾರ್ದ ಬ್ರಹ್ಮೋಪಾಸಕ ಯಾರು ಎಲ್ಲೂ ಹೋಗಿಲ್ಲ, ಹೋಗೋದು ಇಲ್ಲ, ಆಗೋದು ಇಲ್ಲ ಅಂತಾನೆ. ನನ್ನನ್ನು ಬಿಟ್ಟು ಯಾರು ಎಲ್ಲಿಗೂ ಏನು ಹೋಗಕ್ಕಾಗಲ್ಲ. ಎಲ್ಲ ನನ್ನಲ್ಲೇ ತೋರ್ತಾ ಇದ್ದು, ನನ್ನಲ್ಲೇ ನಾನು ಯಾವ ಬೇಕು ನಾನು ನೆಚ್ಕೊಂಡಿದ್ದೀನಿ. ಇವಾಗ ನೀವು ಜ್ಞಾಪಿಸ್ಕೊಂಡು ತೋರ್ತಾರೋ ಇಲ್ವಾ? ಅದೆಲ್ಲಿಂದ ಬಂದು ಎಲ್ಲಿ ತಗೊಂಡ್ರು? ನಿಮ್ಮ ಹೃದಯದಲ್ಲೇ ಇದ್ದವರು. ಹೃದಯ ಅಂದ್ರೆ ಹೃದಯ ಅಯಂ ಇದು ಹೃದಯಂ. ಹೃದಯದಲ್ಲಿ ಇವನು ಇರ್ತಕ್ಕವರು. ಆತ್ಮನಿಗೆ ಹೆಸರು ಹೃದಯ ಅಂತ. ಅಲ್ಲಿದ್ದವನು ಅವನು ತೋರ್ಕೊಳ್ತಾನೆ, ಮನಸ್ಸಿಗೆ ಬಂದು ತೋರ್ಕೊಳ್ತಾನೆ. ಎಲ್ಲ ಅಲ್ಲೇ ಇರೋದು. ತಸ್ಮಾತ್ ಹೃದಯಂ ಒಂದು ಶ್ರುತಿ ಇದೆಯಲ್ಲ, ಹೃದಯ ಅಯಂ ಇದು ತಸ್ಮಾತ್ ಹೃದಯಂ ಅಂತ. ಹೃದಯ ಅಂತ ಹೆಸರು. ಹೃದಯದಲ್ಲಿ ಇರ್ತಕ್ಕವನು ಇವನು, ಅವನಿಗೆ ಹೃದಯ. ಆದ್ರೆ ಪ್ರಾಕೃತ ಮನುಷ್ಯರಿಗೆ ಯಾರ್ಯಾರನ್ನು ಕಳ್ಕೊಳ್ತಾರೋ, ಅಯ್ಯೋ ನಮ್ಮ ಅಪ್ಪ ಇಲ್ಲ ಕಣ್ರಿ, ಹೇಗಿದ್ರು, ಎಷ್ಟು ಚೆನ್ನಾಗಿದ್ರು ನಮ್ಮ ಅಪ್ಪ, ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಹಾಡು ಹೇಳೋರು, ಎಷ್ಟು ಚೆನ್ನಾಗಿ ಭಜನೆ ಮಾಡೋರು, ಎಷ್ಟು ಚೆನ್ನಾಗಿ ಅವರು ಇದನ್ನು ಮಾಡ್ತಿದ್ರು, ತುಂಬ ಚೆನ್ನಾಗಿದ್ರು ಕಣ್ರಿ. ಹೊಳೆ ಅಂದ್ರೆ ಮನೆ ಕಟ್ಟಿದ್ರು, ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಚೆನ್ನಾಗಿ ಒಳ್ಳೆ ಮನೆ ಕಟ್ಟಿದ್ರು, ಎಲ್ಲ ಕೊಟ್ಬಿಟ್ರು. ನ್ಯಾಯ ಆಯ್ತು. ಅಪ್ಪ ಇದ್ದ ಎಷ್ಟು ಚೆನ್ನಾಗಿರ್ತಿತ್ತು, ನಮ್ಮಂಗೆ ಗೀತೆ ಹಾಕ್ತಿತ್ತ, ಬೇಜಾರಾಗ್ತಿತ್ತ, ಆಗ್ತಿರ್ಲಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಯಥೋಕ್ತ ಆತ್ಮಧ್ಯಾನ ಸಾಧನಾನುಷ್ಠಾನಂ ಪ್ರತಿ ಸಾಧಕಾನಾಂ ಉತ್ಸಾಹ ಜನನಾರ್ಥಂ ಅನುಕ್ರೋಶಂತೀ ಆಹ. ಮೇಲೆ ಹೇಳಿದಂತಹ ಆತ್ಮಧ್ಯಾನ, ಅವನ ಆತ್ಮ ಅಂತ ಹೇಳ್ತಿದ್ದಾರೆ. ತಗೊಳ್ತೀನಿ.
ನೋಡಿ, ಹಾರ್ದ ಬ್ರಹ್ಮ ಅಂತ ಹೇಳ್ತಾ ಇದ್ದೀವಿ. ಇವಾಗ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಅಂದ್ರೆ ಏನೋ ಸ್ವರೂಪ ಅಂತ ಅರ್ಥ. ಆತ್ಮ ನಾಮ ಸ್ವರೂಪಂ. ಸ್ವರೂಪ ಅಂದ್ರೆ ನಿಜವಾಗ ಅದೇ ನಾವು ಅಂದ್ಕೊಂಡಿದೀವಲ್ಲ, ತಪ್ಪಲಿಕೆಯಿಂದ ಆಗಿರೋದು. ಹೇಳಿದ ಅಂದ್ರೆ ಸತ್ಯಕಾಮತ್ವಾದಿ ಗಣೋಪೇತನಾಗಿರ್ತಕ್ಕಂತಹ ಆ ಹಾರ್ದ ಬ್ರಹ್ಮವು ದಹರಾಕಾಶವು ಆತ್ಮವಾಗಿದೆ. ಆ ಆತ್ಮ ಧ್ಯಾನಕ್ಕೆ ಸಾಧನ ಯಾವುದು? ಹೊರಗಿನ ವಿಷಯದಲ್ಲಿರುವ ಕಾಮ ಬಿಡೋದು. ಅದರ ಅನುಷ್ಠಾನ ಕುರಿತು ಸಾಧಕರಿಗೆ ಆದರವನ್ನು ಉಂಟು ಮಾಡಬೇಕು ಅಂತ ಅನ್ಕೊಂಡಿದೆ. ಉತ್ಸಾಹ ಜನನಾರ್ಥ. ಉತ್ಸಾಹ ಅಂದರೆ ಆಸಕ್ತಿ ಬರಲಿ, ಇಂಟ್ರೆಸ್ಟ್ ಬರಲಿ, ಉತ್ಸಾಹ ಬರಲಿ ಅಂತ. ಅದಕ್ಕೋಸ್ಕರವಾಗಿ ಅಯ್ಯೋ ಬೇಡ ಕಂಡ್ರೋ, ಪ್ರಪಂಚ ಕಡೆ ಹೋಗ್ಬೇಡ್ರೋ, ಧನ ಕನಕವ ಮುಳುಗ್ಬೇಡ್ರೋ, ಅನುಕ್ರೋಶ ನಮ್ಮ ಮರುಕ ಶ್ರುತಿ. ಅದು ಶ್ರುತಿ ಮಾತೆ, ಅದು ತಾಯಿ. ನಮಗೆ ತಾಯಿಗೆ ಮಗು ಹಾಳ ಹೋಗ್ತಾ ಇರೋದು ನೋಡೋಕ್ಕಾಗತ್ತಾ? ಮಗು ಒಪ್ಕೊಳ್ತಾಳ ತಾಯಿ? ಏನ್ ಮಾಡೋದು ಒಪ್ಕೊಳ್ಳಲ್ಲ. ತಾಯಿಗೆ ಬಹಳ ಕಾರುಣ್ಯ ಪ್ರೇಮ ಇರುತ್ತೆ, ತನ್ನ ಮಗಳ ಮೇಲೆ, ತನ್ನ ಮಕ್ಕಳ ಮೇಲೆ. ಅದೇ ಶ್ರುತಿ ಮಾತಿಗೆ ನಮ್ಮೆಲ್ಲರ ಮೇಲೂ ಪ್ರೇಮ ಇದೆ. ಬೇಡ ಕಂಡ್ರೋ, ಹೋಗ್ಬಿಡ್ರು, ಪ್ರಪಂಚ ಮೋಸ ಕಂಡ್ರೋ. ರಾಮನಂಥವನಿಗೆ ಆ ಮಾಯಾ ಜಿಂಕೆ ಯಾವ ರೀತಿ ಮೋಸ ಮಾಡುತ್ತೋ. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಬಲಿನಾ ಭವಂತಿ. ರಾಮನಂಥವನೇ ಮೋಸ ಹೋದ ಅಂದ್ರೆ ನಾವು ಗುಡ್ಡಿ ಬೆಳೆದು ಏನಪ್ಪ ಆಶ್ಚರ್ಯ. ಹೇಳ್ತಾ ಇದ್ದ ಲಕ್ಷ್ಮಣ, ಅಣ್ಣ ಖಂಡಿತ ಅದು ಚಿನ್ನ ಜಿಂಕೆ ಅಲ್ಲ, ಯಾವುದೋ ಒಬ್ಬ ರಾಕ್ಷಸನ ರೂಪ, ಅವನು ಮೋಸ ಮಾಯೆ, ಹೋಗ್ಬೇಡ ಬೇಡ ಅಂತಾನೆ. ಲಕ್ಷ್ಮಣ ತುಂಬಾ ಆಸೆ ಪಡ್ತಾರೆ. 13 ವರ್ಷ ಆಯ್ತು, ಇನ್ನೊಂದು ವರ್ಷ ಇದೆ. ಏನು ಪಾಪ ಇವರು ಏನು ಕೇಳಿಲ್ಲ ಕಣ. ಒಂದು ನೆಕ್ಲೆಸ್ ಕೇಳಿಲ್ಲ, ಒಂದು ಬಳೆ ಕೇಳಿಲ್ಲ, ಒಂದು ಜುಮ್ಕಿ ಕೇಳಿಲ್ಲ, ಇದು ಕೇಳಿಲ್ಲ. ಇದೊಂದು ಕೇಳಿದಾಳಲ್ಲ, ಇದನ್ನು ತಂದು ಕೊಡ್ತೀನಿ ಕಣ ಏನಂತ. ಅಮ್ಮ ರಾಕ್ಷಸ ಅಣ್ಣ, ರಾಕ್ಷಸ ಅಂತ ಸಾಯಿಸ್ತೀರಿ, ನಿಜ ಜಿಂಕೆ ತಂದು ಕೊಡ್ತೀನಿ. ಎರಡರಲ್ಲೂ ನನಗೆ ರಾಕ್ಷಸ ಸಾಯಿಸ್ತಿದ್ದು ಒಂದು ಪುಣ್ಯನೂ ಬಂತು ಋಷಿಗಳು. ಇನ್ನು ಇದಾದ್ರೆ ಪಾಪ ಏನಕ್ಕೆ ಕೇಳ್ತಾನೆ. ಅವಳು ಇಷ್ಟೇ ಹೇಳೋದು ಸೀತೆ, ನಮ್ಮ ಅಯೋಧ್ಯೆಯ ಇದರಲ್ಲಿ ಉದ್ಯಾನವನದಲ್ಲಿ ಇದರಲ್ಲಿ ಏನೋ ಅದಕ್ಕೆ ಮೃಗಾಲಯದಲ್ಲಿ ಚಿನ್ನ ಜಿಂಕೆ ಇಲ್ಲ. ಆ ಮೃಗಾಲಯ ತಗೊಂಡು ಇಟ್ಬೇಡ, ಅದನ್ನ ಅಯೋಧ್ಯೆಯವರು ಖುಷಿ ಪಡ್ತಾರೆ, ಎಲ್ಲ ನೋಡ್ತಾರೆ. ಸೀತೆಗೆ ಅದು ಆಸೆ, ಅಯೋಧ್ಯೆಯವರಿಗೆಲ್ಲ ಚಿನ್ನ ಜಿಂಕೆ ತೋರಿಸ್ತೀನಿ ನಾನು ಅಂತ ಆ ಆಸೆಯಿಂದ ಪಾಪ ಕಲಿತಾ ಇದ್ದಾರೆ ಸೀತೆ. ನಮ್ಮ ಸೀತಾದೇವಿ ಸ್ವಯಂ ಮಾಯಾಸ್ವರೂಪಿಣಿ ಅವಳು. ಮಾಯಾಸ್ವರೂಪಿಣಿಯಾಗಿ ಸೀತೆಗೆ ಮಾಯೆ ಬಂದ್ಬಿಡ್ತಲ್ಲ. ಮಾಯೆಗೆ ಮಾಯೆ ಅಂದ್ರೆ ಏನಪ್ಪ ಆಶ್ಚರ್ಯ ಇದು. ಅವಳೆ ಭಗವತಿ ದೇವಿ, ಸಾಕ್ಷಾತ್ ಮಾಯಾರೂಪಿಣಿ ಪ್ರಕೃತಿ ದೇವಿ. ಆಕೆ ಕೂತ್ಕೊಂಡು ಹಠ ಮಾಡ್ಬಿಟ್ರು. ಹಠ ಮಾಡಿದ ಅಷ್ಟೇ ಅಲ್ಲ, ರಾಮನ್ ಕಳಿಸಿದಲ್ಲ. ಆತ ನೀಚ. ಸೀತೆ ಲಕ್ಷ್ಮಣ ಅಂತಂದ್ರೆ ಲಕ್ಷ್ಮಣ ಹೇಳ್ತಿದ್ದಾನೆ, ಅತ್ತಿಗೆ ಖಂಡಿತ ರಾಮನಿಗೆ ಏನು ಆಗಿಲ್ಲ, ರಾಮ ಚೆನ್ನಾಗೇ ಇದ್ದಾನೆ, ಬೇಡ ಅಂತ. ಕಳ್ಳನ ಮಗನೇ, ನನ್ನನ್ನು ಹೊಡ್ಕೊಳಕೋಸ್ಕರ ಪ್ಲಾನ್ ಮಾಡ್ತಿದೀಯಾ? ಈಗ ಬೈಯೋದು. 13 ವರ್ಷ ನೋಡಿದಾಳೆ, ಎಷ್ಟು ಸೇವೆ ಮಾಡಿದ್ದಾನೆ. ಅವನು ಹೇಳಿದಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ನಂಗೆ ಅತ್ತಿಗೆ ಕಾಲುಂಗುರ ಗೊತ್ತೇ ಹೊರತು ಅತ್ತಿಗೆ ಮುಖ ಗೊತ್ತಿಲ್ಲ, ಮೂಗುತಿ ಗೊತ್ತಿಲ್ಲ, ನಂಗೆ ಕುಂಡಲ ಗೊತ್ತಿಲ್ಲ ಅಂತಾನೆ. ಅಷ್ಟರ ಮಟ್ಟಿಗೆ ಮುಖ ನೋಡಿಲ್ಲ ಅತ್ತಿಗೆ, ಅದು ಗೊತ್ತವನು. ಅಷ್ಟು ಇದೆ, ಕಾಲು ಉಂಗುರ ನೋಡಿದೀನಿ ನಮಸ್ಕಾರ ಮಾಡಿ. ಅಂತ ಲಕ್ಷಣದ ಮೇಲೆ ಇಷ್ಟು ಕೆಟ್ಟ ಮಾತಾಡ್ಬಿಟ್ಟು, 8 ಕಣ್ಣ ಕಠೋರವಾದ ಮಾತಾಡ್ಬಿಡ್ತಾಳೆ ಅಂತಂದ್ರೆ ಎಷ್ಟು ಬೇಜಾರ ಬಿಡುತ್ತೆ ಲಕ್ಷ್ಮಣನಿಗೆ ಅಂದ್ರೆ ಚುಚ್ಚೋಗ್ಬಿಡುತ್ತೆ ಕಣ್ಣು. ಯಪ್ಪ, ಈ ಮಾತು ನಾನು ಕೇಳಿಸ್ಕೋಬೇಕಾ ಇಲ್ಲಿ ಇದು ಅಂತ ನಮ್ಮ ಇವ್ರು ಭಟ್ರು. ಅವನು ಹೋದಂಗೆ ಮರದಿಂದ ಹೊತ್ಕೋಬೇಕಾಯ್ತು ಅಂತ. ಅವಳು ನೋಡ್ತಾಳೆಪ್ಪ, ಮಕ್ಕಳು ಮನ ಹೊಕ್ಕೊಂಡ್ರೆ ಕಳ್ಳ ಅವನು ಹೊಕ್ಕೊಂಡಿದ್ದೆ ಹೋಗು ಅಂತ ಅಂತಾಳೆ ನಮ್ಮಣ್ಣ. ಆ ಥರ ವ್ಯಾಜ ಮಾಡೋಕ್ಕಾಗಲ್ಲ. ಅವಳು ಮಾಡ್ಬೋದು, ಇವ್ರು ಮಾಡೋಕ್ಕಾಗಲ್ಲ, ರಕ್ಷಣೆ ಮಾಡೋಕ್ಕಾಗಲ್ಲ. ರಾಮ ಬೈತಾನೆ, ಯಾಕೆ ಬಿಟ್ಟು ಬಂದೆ ಅಂತ. ನಾನು ಏನ್ ಮಾಡಿ ಹೀಗೆ ಅಂದ್ಬಿಟ್ರು ಅಂತಂದ. ಆ ರೀತಿ ಬೈದ್ಬಿಟ್ಲಾ? ಸರಿ, ಹಾಗಿದ್ರೆ ಸರಿ ಮಾತಾಡ್ತೀನಿ. ಕೊನೆಗೆ ಆ ರಾವಣ ಸಂಹಾರ ಆದ್ಮೇಲೆ ಸೀತೆ ಬಂತಲ್ಲ, ಹೋಗು ನೀನು ವಿಭೀಷಣನನ್ನು ಇನ್ಯಾರನ್ನು ಕಟ್ಕೋ, ನನ್ಗೆ ಬಿಡಬೇಡ. ನನ್ನ ತಮ್ಮನ ನಂದಿಯಲ್ಲ, ನಿನಗಂದ್ರೆ ಹೆಂಗಾಗತ್ತೆ ಯೋಚನೆ ಮಾಡು. ನನ್ನ ತಮ್ಮ ಅಷ್ಟು ದಿವಸ ನಿಂಗೆ ಸೇವೆ ಮಾಡಿದ್ರು ಕೂಡ ಒಂದು ಚೂರು ನಿಂಗೆ ನನಗೆ ಒಂದು ಇಲ್ದೇನೆ ಕೆಟ್ಟದಾಗಿ ಮಾತಾಡ್ದಿಯಲ್ಲ, ನಾನು ಹಿಂಗೆ ಅಂದ್ರೆ ಏನಾಗುತ್ತೆ ನೋಡು, ಯೋಚನೆ ಮಾಡು. ಹಾಗೆ ಅಂದ್ಬಿಟ್ಟಲ್ಲ ನನ್ನ ರಕ್ಷಣೆ ಬಗ್ಗೆ, ಯಾರು ಅನ್ಬೋದ ನೀನು ಅಂತ ಹೆಂಗಂತಾನೆ ಗೊತ್ತಾ ರಾಮ. ಹೋಗೋ, ನಂಗೆ ಬೇಡ ನೀನು, ನಾನು ನಿನಗೋಸ್ಕರ ಅಲ್ಲ ರಾವಣ ಸಾಯಿಸಿದ್ರು,
ಪದಾಸ್ಪೃಶಂತಂ ಅಮರ್ಷಣ ಶೋಣಿತ ಕಾಂಕ್ಷೆಯ ಕಿಂ ರಕ್ಷೋಪಧಾಂತೋ ನ ಸಮೇ ಪ್ರಯಾಸ ವ್ಯಸ್ಥಸ್ಸ ವೈರ ಪ್ರತಿಮೋಚನಾಯ. ಆ ವೈರಿ ಅಲ್ಲ, ಜಗತ್ತಿಗೆ ಕಂಟಕ, ಅವನು ನನಗೊಬ್ಬರಿಗೆ ಅಲ್ಲ, ಅವನನ್ನು ಸಂಹಾರ ಮಾಡೋಕ್ಕೆ ನಾನು ಬಂದಿದ್ದೆ ಅಷ್ಟೇ. ಯಾಕೆಂದ್ರೆ ಅಮರುಷಣ ಶೋಣಿತ ಕಾಂಕ್ಷೆಯ ಕಿಂ ಪದಾಸ್ಪೃಶಂತ. ಹಾವನ್ನು ತುಳಿದ್ರೆ ರಕ್ತ ಬೇಕು ಅಂತ ಕಚ್ಚತ್ತೆ ಹಾವು. ನನ್ನ ತುಳಿದ್ರೆ ಏನಾಗುತ್ತೆ ಅಂತ ತೋರ್ಸತ್ತೆ ಅದು. ರಕ್ತ ಬೇಕು ಅಂತ ಕಚ್ಚತ್ತೆ ಮದ ಹಾವು ಕಚ್ಚೋದು ಯಾತಕ್ಕೆ ಹೇಳೋ? ನನ್ನ ತಂಟೆಗೆ ಬಂದ್ರೆ ಹೇಗಾಗುತ್ತೆ ಹಾಗೆ ರಾಮನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ತೋರಿಸಿದ್ದೀನಿ ಅಷ್ಟೇ. ಹೋಗ್ ನಡಿ, ನನ್ಗೆ ಬೇಕಿಲ್ಲ. ಹೊಂಗಂದ್ಬಿಡೋದು ರಾಮ ಅಂತ ಮನುಷ್ಯ ಕದ್ಕೊಂಡ್ಬಿಟ್ರು ಎಲ್ಲ. ಆಮೇಲೆ ಮೆಲ್ಲ ಮೆಲ್ಲ ಬಂದ್ಬಿಟ್ಟು ಬ್ರಹ್ಮಾದಿಗಲ್ಲ, ರಾಮ ಹಂಗಲ್ಲಪ್ಪ, ಹಂಗಲ್ಲ, ಪ್ಲೀಸ್ ಪ್ಲೀಸ್ ರಾಮ ಹಾಗೆ ಮಾಡಬೇಡ ಅಂಥವಳಲ್ಲಪ್ಪ ಅಂತ ಇವು ಬಾಯಿ ಬಿಟ್ಟು ಕೈ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಬ್ರಹ್ಮಾದಿಗಳೆಲ್ಲ. ಸುಟ್ಟು ಬಂದ್ಬಿಟ್ಟಿದೆ ರಾಮನಿಗೆ, ಕೋಪ ಉರಿದ್ಬಿಟ್ಟಿದ್ದಾನೆ. ಅವನಿಗೆ ಕಾಯ್ತಾ ಇದ್ದ, ಚೆನ್ನಾಗಿ ಮಾಡ್ತೀನಿ ಸೀತೆಗೆ. ಈ ನನ್ನ ತಮ್ಮಂಗೆ ಅಂದಿದ್ದಾನೆ, ಏನು ಅಂದ್ಕೊಂಡಿದ್ದಾನೆ ನನ್ನ ತಮ್ಮ ಅಂತಂದ್ರೆ ಅಷ್ಟು ಅಭಿಮಾನ. ಆ ಲಕ್ಷ್ಮಣನಿಗೆ 8 ಗಂಟಾಸ್ತ್ರ ಹೊಡೆದಾಗ ಮೂರ್ಛೆ ಬಂದಿತ್ತಲ್ಲ ರಾವಣ. ಅವನಂತಾನೆ, ಅಯ್ಯೋ ನನ್ನ ಹೆಂಡತಿಗೋಸ್ಕರ ತಮ್ಮನ್ನು ಕಳ್ಕೊಂಡ್ಬಿಟ್ನಲ್ಲ, ಹೆಂಡತಿ ಯುದ್ಧ ಮಾಡ್ಕೊಂಡು ಹಾಗೆ ಬೇಜಾರು ಕೊಡ್ತಾನೆ. ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾ ತಂತು ದೇಶನ್ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ. ಆದ್ರೆ ನಮ್ಮ ಲಕ್ಷ್ಮಣ ಕಳ್ಕೊಂಬರಕ್ಕಾಗತ್ತಾ? ಇಂಥ ಮಗನ ತಮ್ಮನ್ನು ಕಳ್ಕೊಂಬರಕ್ಕಾಗತ್ತಾ? ನನ್ನ ಹೆಂಡತಿ ಕಳ್ಕೊಂಡ್ಬಿಡ್ತಿದ್ದೆ, ಇನ್ನು ಅಳ್ತು ಬಿಡ್ತಾನೆ ರಾಮ, ಹಿಂಗಾಗ್ಬಿಡ್ತಲ್ಲ ಅಂತ. ಆಗ ಸುಷೇಣ ಅಂತಾನೆ, ಇಲ್ಲ ರಾಮ ಲಕ್ಷ್ಮಣ ಸತ್ತಿಲ್ಲ, ಲಕ್ಷ್ಮಣ ಬದುಕ್ತಾನೆ. ಒಂದು ಕೆಲಸ, ಇದಕ್ಕೆ 8 ಗಂಟೆ ಟೈಮ್ ಇದೆ, ಇದು ಸಂಜೀವಿನಿ ಪದದಿಂದ ಅದನ್ನ ತೋರಿಸ್ಕೊಡು, ನಾನು ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿ. ಅವ ಆಂಜನೇಯ ಹೋದ್ರೆ ಗೊತ್ತೇ ಆಗಲ್ಲ ಆಂಜನೇಯನಿಗೆ, ಅಂತ ಬುದ್ಧಿಮತ ಅಂಬರಿಷ್ಟ ಅಂತಾರೆ. ಆಗಲ್ಲ, ಗಿಡ ಬೆಟ್ಟದಕ್ಕೆ ತಗೊಂಡ್ಬಿಡ್ತಾನೆ, ಇನ್ನು ನೋಡ್ಕೊಪ್ಪ ಯಾವ ಔಷಧಿ ತಗೊಂಡ್ಬಿಡಪ್ಪ ಅಂತ. ನಂಗೆ ಆತಕ್ಕಪ್ಪ ನಾವು ಕೋತಿಗಳು, ನಮ್ಗೆ ಅದಕ್ಕೆ ಔಷಧಿ ವಿಚಾರ ಅಂತ ಅನುಕ್ರೋಶಂತಿ. ಭಾರಿ ಒಂದು ಕನುಕಂಪೆ ತೋರಿಸುತ್ತಾ, ದಯೆ ತೋರಿಸುತ್ತಾ, ಪ್ರೇಮ ತೋರಿಸುತ್ತಾ ಸಾಧಕರ ವಿಷಯಕ್ಕೆ, ಸಾಧಕರ ಬಗ್ಗೆ ಅನುಷ್ಠಾನ ಮಾಡ್ರೋ, ಹಾರ್ದ ಬ್ರಹ್ಮೋಪಾಸನೆ ಮಾಡ್ರೋ, ಕೃತಾರ್ಥರಾಗ್ತೀರಾ ನೀವು ಅಂತ ಹೇಳಿ ಶ್ರುತಿ ಮಾತೆ ಪ್ರೇಮದಿಂದ ಹೇಳ್ತಾ ಇದೆ. ಹೇಗಿದೆ? ಕಷ್ಟಮಿದಂ ಖಲು ವರ್ತತೆ ಸ್ವಾತ್ಮಸ್ಥಾಃ ಶಕ್ಯಪ್ರಾಪ್ಯಾಃ ಅಪಿ ತೈಮೇ ಸತ್ಯಾಃ ಕಾಮಾಃ ಅನೃತಾಪಿಧಾನಾಃ. ತೈಮೇ ಸತ್ಯಾಃ ಕಾಮಾಃ ಅನೃತಾಪಿಧಾನಾಃ. ತೇಷಾಂ ಆತ್ಮಸ್ಥಾನಾಂ ಸ್ವಾಶ್ರಯಾಣಾಮೇವ ಸತಾಂ. ತೇಷಾಂ ಆತ್ಮಸ್ಥಾನಾಂ ಸ್ವಾಶ್ರಯಾಣಾಮೇವ ಸತಾಂ. ಅನೃತಂ ಬಾಹ್ಯ ವಿಷಯೇಷು. ಅನೃತಂ ಬಾಹ್ಯ ವಿಷಯೇಷು. ಸ್ತ್ರೀ ಅನ್ನ ಭೋಜನ ಆಚ್ಛಾದನಾದಿಷು. ಸ್ತ್ರೀ ಅನ್ನ ಭೋಜನ ಆಚ್ಛಾದನಾದಿಷು. ಕೃಷ್ಣ ತನ್ನಿಮಿತ್ತಂಚ ಸ್ವೇಚ್ಛಾ ಪ್ರಚಾರತ್ವಂ. ಸ್ವೇಚ್ಛಾ ಪ್ರಚಾರತ್ವಂ. ಇಚ್ಛಾಜ್ಞಾನ ನಿಮಿತ್ತತ್ವಾತ್. ಇಚ್ಛಾಜ್ಞಾನ ನಿಮಿತ್ತತ್ವಾತ್. ಅನೃತಮಿತ್ಯುಚ್ಯತೆ. ಅನೃತಮಿತ್ಯುಚ್ಯತೆ. ಭಾಷ್ಯ ಅಂದ್ರೆ ಹೆಂಗಿರುತ್ತೆ? ಶಂಕರ ಭಾಷ್ಯ ಅಂದ್ರೆ ಇದು ಎಷ್ಟು ಚೆನ್ನಾಗಿ ನೋಡಿ. ಅಯ್ಯಪ್ಪ ಏನ್ ಅನ್ಯಾಯ, ಎಂತ ಕಷ್ಟ ಬಿದ, ಕಷ್ಟ ಕಳ್ಕೊಂಡ್ರಪ್ಪ, ಇದು ತುಂಬಾ ಇದು ಕಷ್ಟಕರವಾದದ್ದು. ಯಾವ್ದಪ್ಪ ಅಂದ್ರೆ ಕಷ್ಟಕರವಾದದ್ದು, ದುಃಖಕರವಾದದ್ದು, ಅನ್ಯಾಯವಾದದ್ದು ಯಾವ್ದಪ್ಪ ಅಂದ್ರೆ ತಮ್ಮ ಒಳಗೆ ಇದೆ, ತಮ್ಮ ಹೃದಯದಲ್ಲೇ ಇದ್ದಾನೆ ಆ ಪರಮಾತ್ಮ. ಸತ್ಯಕಾಮತ್ವಾದ ಗುಣಗಣೋಪೇತನಾದಂತಹ ಭಗವಂತ ಸ್ವಾತ್ಮಸ್ಥಾಹ. ಆಮೇಲೆ ಶಕ್ಯ ಪ್ರಾಪ್ಯ, ಶಕ್ಯಂ ಪ್ರಾಪ್ತಂ ಯೈಹೀತೆ. ಶಕ್ಯ ಪ್ರಾಪ್ಯ ಪಡೆಯುವುದಕ್ಕೆ ಯೋಗ್ಯರಾದವರಾಗಿದ್ದರು. ಅದು ಪ್ರಾಪ್ಯ ಏ ಗುಣಾ ಮಾಡಬೇಡ. ಶಕ್ಯ ಪ್ರಾಪ್ಯ ಶಕ್ಯಂ ಪ್ರಾಪ್ತಂ ಏ ಗುಣಾ ಚೇ ಗುಣಾ ಶಕ್ಯ ಪ್ರಾಪ್ಯ. ಯಾವ ಗುಣಗಳನ್ನು ಪಡೆಯುವುದಕ್ಕೆ ಸುಲಭವೋ ಆ ಗುಣಗಳು ಪಡ್ಕೊಳ್ಬಹುದಾದರೂ, ಆ ಎಲ್ಲ ಗುಣಗಳು ಇಲ್ಲೇ ಇದ್ದವರಾದರೂ, ಆ ಇಮೇ ಈ ಸತ್ಯವಾದ ಕಾಮಗಳು ಅಮೃತವನ್ನು ಮುಚ್ಚಲಾಗಿಟ್ಕೊಂಡಿದೆ. ಅಮೃತವೇ ಅದಕ್ಕೆ ಮರೆಯಾಗಿದೆ, ಮುಚ್ಚಬೇಕು. ಅಮೃತ ಮುಚ್ಚಲಾಗಿದೆ ಅಂದ್ರೆ ಮುಚ್ಚಲಾಗಿಲ್ಲ ಅಂದರ್ಥ. ಸುಳ್ಳು ಮುಚ್ಚಲಾಗತ್ತಮ್ಮ, ಸುಳ್ಳು ಪದಾರ್ಥವ. ಅದೇ ಅನುತಾಪಿತ ಬರೀತಾರೆ, ಆ ಆತ್ಮಸ್ಥವಾದ ಸತ್ಯಕಾಮಗಳು ಸ್ವಾಶ್ರಯಾಣಮೇವ, ನಮ್ಮ ಹೃದಯವನ್ನೇ ಆಶ್ರಯಿಸಿಕೊಂಡುಗಳೇ ಆಗಿರ್ತಕ್ಕಂತಹ ತೇಷಾಂ ಸತಾಂ, ಆ ಇದ್ದುಕೊಂಡಿರುವ ಕಾಮಗಳಿಗೆ ಅನೃತವು ಮುಚ್ಚಳ. ಅಂದ್ರೆ ಅನೃತ ಅಂದ್ರೆ ಬಾಹ್ಯ ವಿಷಯಗಳಲ್ಲಿ, ಅಂದ್ರೆ ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂತಹ ಸ್ತ್ರೀಯರಲ್ಲಿ ಆಸೆ. ಅನ್ನ ಭೋಜನ ಎರಡು ಮಾಡಿದ್ದಾರೆ. ಅನ್ನ ಅಂದ್ರೆ ಸಾಧಾರಣ ಬದುಕಿಗೆ ಕಾರಣವಾಗೋದು, ಭೋಜನ ಅಂದ್ರೆ ಸುಖಕ್ಕಾಗಿ ಇದು ಒಂದು ಭಕ್ಷ್ಯ ಭೋಜ್ಯ ಆಗಿರೋದು, ಅದು ಭೋಜನ. ಆಚ್ಛಾದನ ಒಳ್ಳೊಳ್ಳೆ ಬಟ್ಟೆ, ಒಳ್ಳೊಳ್ಳೆ ಹೊದಿಗೆ ಇತ್ಯಾದಿಗಳು. ಆದಿ ಶಬ್ದದಿಂದ ವಾಹನ, ಕನಕ ಇತ್ಯಾದಿಗಳು. ಇವರಲ್ಲಿ ಆಸೆ, ಇಲ್ಲ ಆಸೆ ಇಟ್ಕೊಂಡ್ಬಿಟ್ಟ. ಇಲ್ಲ ಆಸೆ ಇಟ್ಕೊಂಡಿದ್ರಿಂದ ಇದೇ ಅನೃತವಾದ ವಸ್ತು. ಇದು
ವಾಕ್ಯ ವಿಷಯಗಳಲ್ಲಿ ಸುಳ್ಳಾಗಿರುವ ಇವುಗಳಲ್ಲಿ ಅನೃತವಾಗಿರುವ ಇದರಲ್ಲಿ ಸ್ವೇಚ್ಛ ಆ ತನ್ನಿಮಿತ್ತವಾಗಿ ಆ ಆಸೆ ಬಂದ್ಕೊಳ್ಳೇನೆ ಆಸೆ ಸುಮ್ಮನೆ ನಿಲ್ಲಲ್ಲ. ತನ್ನಿಮಿತ್ತವಾಗಿ ಸ್ವೇಚ್ಛಾಚಾರ ಉಂಟಾಗಿದೆ. ನನಗೆ ಯಾವುದೋ ಒಂದು ಹುಡುಗಿ ಇಷ್ಟ ಆಗ್ಬಿಟ್ಲು, ತುಂಬಾ ಬೈಕೆ ಆಗ್ಬಿಡ್ತು ಅಂದ್ರೆ ಸರಿ ತಪ್ಪು ನೋಡೋದೇ ಇಲ್ಲ. ಅವನು ಹೋಗಿ ಅತ್ಯಾಚಾರ ಮಾಡೋಕೆ ಹೋಗೋದಲ್ಲ. ಸ್ವೇಚ್ಛಾಚಾರ ಬಂದ್ಬಿಡುತ್ತೆ. ಒಳ್ಳೆ ಬಂಗಾರ ಇದು ನೆಕ್ಲೆಸು ಬಳೆ ತುಂಬಾ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ಆಸೆ ಬಂದ್ಬಿಡ್ತು ಅಂದ್ರೆ ಸ್ವೇಚ್ಛಾಚಾರ ಕೊಲೆಯನ್ನು ಮಾಡ್ಬಿಡ್ತಾನೆ, ಕದ್ಕೊಂಡ್ಬಿಡ್ತಾನೆ, ಏನ್ ಬೇಕು ಮಾಡ್ಬಿಡ್ತಾನೆ ಆಸೆಗೆ. ಅದು ಹೊರಗಿನ ವಿಷಯದಲ್ಲಿರ್ತಕ್ಕಂತಹ ಆಸೆಯು ಸ್ವೇಚ್ಛಾಚಾರಕ್ಕೆ ಕಾರಣ ಆಗುತ್ತೆ. ಸ್ವೇಚ್ಛಾಚಾರ ಅಂದ್ರೆ ಸ್ವಚ್ಛಂದಚಾರ, ಮನ ಬಂದಂಗೆ ನಡ್ಕೊಳ್ಳೋದು, ಆ ಸ್ವೇಚ್ಛಾ ಪ್ರಚಾರತ್ವ. ಅದು ಮಿಥ್ಯಾಜ್ಞಾನ ನಿಮಿತ್ತಿಂದ ಆದದ್ದಾದ್ರಿಂದ ಅದನ್ನು ಅನೃತ ಅಂತ ಕರೀತಾ ಇದ್ದಾರೆ. ಆ ಅನೃತವೇ ಇದಕ್ಕೆ ಮುಚ್ಚಳವಾಗಿದೆ, ಇದಕ್ಕೆ ಮರೆಯಾಗಿದೆ, ಇದಕ್ಕೆ ತಡೆಯಾಗಿದೆ. ಯಾವುದಕ್ಕೆ? ಹೃದಯದಲ್ಲಿರುವ ಸತ್ಯಕಾಮತ್ವಾದಿ ಗುಣಗಣಗಳಿಗೆ ಈ ಅನೃತವಾಗಿರುವ ಬಾಹ್ಯ ವಿಷಯವಾಗಿರುವ ಸ್ತ್ರೀ ಅಡ್ಡಪಾನಾದಿ ಭೋಗ ವಿಷಯಗಳೇ ಇದಕ್ಕೆ ಮುಚ್ಚಳದಂತಿರೋ ಮುಚ್ಚಳ ಅಲ್ಲ. ಮಿಥ್ಯಾಜ್ಞಾನ ನಿಮಿತ್ತತ್ವಾದ ಹೇತು ಒಳ್ಳೆಯದೇ. ತಪ್ತಳಿಕೆಯೇ ಇದಕ್ಕೆ ನಿಮಿತ್ತವಾಗಿರುವುದರಿಂದ ಇದನ್ನು ಅನೃತ ಅಂತ ಕರೀತಾ ಇದೆ. ತನ್ನಿಮಿತ್ತಂ ಸತ್ಯಾನಾಂ ಕಾಮಾನಾಂ ಪ್ರಾಪ್ತಿ ರೀತಿ ತನ್ನಿಮಿತ್ತಂ ಸತ್ಯಾನಾಂ ಕಾಮಾನಾಂ ಪ್ರಾಪ್ತಿರಿತಿ ಅಪಿಧಾನಮಿವ ಅಪಿಧಾನಂ. ಆ ಬಾಹ್ಯ ವಿಷಯದ ನಿಮಿತ್ತವಾಗಿ, ಬಾಹ್ಯ ವಿಷಯದಲ್ಲಿರುವ ಆಸೆಯ ನಿಮಿತ್ತವಾಗಿ ಸತ್ಯವಾದ ಕಾಮಗಳು ಅಪ್ರಾಪ್ತಿಯಾಗಿದೆ, ಪಡೆದೇ ಇದ್ದದ್ದಾಗಿದೆ ಅನ್ನೋದು. ಅದರಿಂದ ಯಾವ ಭೋಗಗಳು ಈ ಸತ್ಯಕಾಮತ್ವಾದಿಗಳನ್ನು ಪಡೆಯೋದಕ್ಕೆ ಅಡ್ಡಿ ಮಾಡಿದೆಯೋ ಆ ಭೋಗಗಳನ್ನ ಅಪಿಧಾನಮಿವ ಅಪಿಧಾನ, ಮುಚ್ಚಳದಂತಿರೋ ಮುಚ್ಚಳ. ಹೇಗೆ ಡಬ್ಬಿ ಒಳಗಿಟ್ಟಂತಹ ಪದಾರ್ಥ ಮುಚ್ಚಿಬಿಟ್ಟೆ ಬಿಗಿಯಾಗಿ ನಮಗೆ ಸಿಗೋಕ್ಕೆ ಅದು ಅಡ್ಡಿ ಆಗತ್ತೋ, ಅದೇ ರೀತಿ ಈ ಬಾಹ್ಯ ವಿಷಯದ ಪ್ರೀತಿ ಈ ಒಳಗಿರೋ ಸತ್ಯಕಾಮತ್ವಾದಿ ಗುಣಗಳಿಗೆ ಮುಚ್ಚಲಾಗಿದೆ, ಅಡ್ಡಿಯಾಗಿದೆ, ಪಡೆಯೋದಕ್ಕೆ ಬಿಡ್ತಾ ಇಲ್ಲ. ಅದು ಬಿಟ್ರೆ ಆಯ್ತು, ಬಾಹ್ಯ ವಿಷಯ ಆಸಕ್ತಿ ಬಿಟ್ರೆ ತೋರ್ಕೊಂಡ್ಬಿಡ್ತೆ ಅಷ್ಟೇ. ನೇನ ಮುಚ್ಚಾಟಿಗೆ ಟಪ್ ಅಂತ ಹೇಳಿ ಒಂದು ಇದು ಚಾಕು ಈಗ ಮೀಟ್ ಬಿಟ್ರೆ ಟಕ್ನ ಹಾರುವಂತೆ ಮುಚ್ಚ. ಹಾಗೆ ಒಂಚೂರು ಪ್ರಪಂಚ ಕಡೆಯಿಂದ ಆಸೆ ಬಿಟ್ಬಿಟ್ಟು ಮೀಚಿಬಿಟ್ಟಿದ್ರೆ ಇದು ಎದ್ಕೊಂಡ್ಬಿಡುತ್ತೆ, ಸತ್ಯಕಾಮತ್ವ ಎದ್ಕೊಂಡ್ಬಿಡುತ್ತೆ. ಕಥಂ ಅನೃತಾಪಿಧಾನ ನಿಮಿತ್ತಂ ತೇಷಾಂ ಅಲಾಭ ಇತಿ ಉಚ್ಯತೆ. ಕಥಂ ಅನೃತಾಪಿಧಾನ ನಿಮಿತ್ತಂ ತೇಷಾಂ ಆಲಭತೆ ಇತಿ. ಸುಳ್ಳಾದ ಮುಚ್ಚಳ ನಿಮಿತ್ತವಾಗಿ ಅವರಿಗೆ ಅದು ಸಿಕ್ಕಿಲ್ಲ ಅಂದ್ರೆ ಹೇಗೆ? ಸುಳ್ಳಾದ ಮುಚ್ಚಳ ನಿಮಿತ್ತ, ಸುಳ್ಳಾದ ಮುಚ್ಚಳ ಇದೆ, ಬಾಹ್ಯ ಪ್ರಪಂಚದ ಭೋಗಗಳೇ ಸುಳ್ಳಾದ ಮುಚ್ಚಳಗಳು ಇಲ್ಲಿ ಮುಳುಗಿರೋದು. ಇದು ಇವರಿಗೆ ಅಲಾಭಕ್ಕೆ ನಿಮಿತ್ತ, ಪಡೆದೇವರಕ್ಕೆ ಕಾರಣ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಶ್ರುತಿ ಹೇಳುತ್ತೆ ಉಚ್ಯತೆ ಯೋ ಯೋ ಹಿ ಯಸ್ಮಾದ್ ಅಸ್ಯ ಜಂತೋಃ ಯೋ ಯೋ ಹಿ ಯಸ್ಮಾದ್ ಅಸ್ಯ ಜಂತೋಃ ಪುತ್ರೋ ಭ್ರಾತಾ ಇಷ್ಟಃ ಇತಃ ಅಸ್ಮಾನ್ ಲೋಕಃ ಪ್ರೈತಿ ವಾ ಇಷ್ಟಃ ಇತಃ ಅಸ್ಮಾನ್ ಲೋಕಾತ್ ಪ್ರೈತಿ ಪ್ರಗಚ್ಚತಿ ಪ್ರಿಯತೆ ತಮ್ ಇಷ್ಟಂ ಪುತ್ರಂ ಭ್ರಾತರಂ ವಾ ಹೃದಯಾಕಾಶೇ ವಿದ್ಯಮಾನಮಪಿ ಯಃ ಪುನರ್ದರ್ಶನಾಯ ಇಚ್ಛನ್ನಪಿ ನ ಲಭತೆ. ಯೋ ಯಾರ್ಯಾರು ನಮ್ಮ ತಂದೆ ತುಂಬಾ ಚೆನ್ನಾಗಿ ಸಂಸ್ಥೆ ಪಾಠ ಕೊಡ್ತಿದ್ರು, ತುಂಬಾ ಚೆನ್ನಾಗಿ ಪಾಠ ಕೊಡ್ತಿದ್ರು, ನಮ್ಮ ತಂದೆ ಬಹಳ ಪ್ರೀತಿ ಇಟ್ಕೊಂಡಿದ್ರು, ನಮ್ಮ ತಂದೆ ನೋಡ್ಬೇಕು ಬಹಳ ಆಸೆ ಆಗ್ತಿದೆಯಲ್ಲ ಅಂತಂದ್ರೆ ಯಾಕೆ ಸಿಕ್ತಿಲ್ಲ ಅವರು? ಬಂದಿದ್ರ ಆಗತ್ತೆ ಅವ್ರು ವಸುಮಕ್ಷವಂತಿಗೆ ಕನ್ಸಲ್ಲಿ ನಿನ್ನೆ ಬಂದಿದ್ರು. ನಿನ್ನೆ ಬಂದ್ರ ನೋಡಿ, ಎಲ್ಲಿಂದ ಬಂದು ಕನಸಲ್ಲಿ ಬರೋಕ್ಕೆ? ನಿಮ್ಮ ಹೃದಯದಲ್ಲೇ ಕೂತಿಯವರವರು, ನಿಮ್ಮ ಅರ್ಧ ಬ್ರಹ್ಮದಲ್ಲಿ ಇದ್ದಾರೆ. ಅಲ್ಲೆಲ್ಲ ಅಡಿಗೆ ಯಾಕೆ ಭೂತಕಾಲ ಭೂತ ಭವ್ಯ ಭಗವತ್ ಪ್ರಭು, ಅಲ್ಲಿರ್ತಕ್ಕಂಥ ಸ್ವಾಮಿ ತ್ರಿಕಾಲಕ್ಕೂ ಒಡೆಯನಾಗಿರ್ತಕ್ಕವನು, ಅಲ್ಲಿ ಹೃದಯದಲ್ಲಿ ಕೂತಿಯಾನೆ, ಎಲ್ಲವೂ ಅಲ್ಲಿ ಅಡಗಿದೆ. ಅದೇ ನಾವಾಗಿದೆ, ನಮ್ಮ ಸ್ವರೂಪವಾಗಿದ್ದು ಅಲ್ಲಿ ಅಡಗಿದ್ದು, ಎಲ್ಲ ಅಲ್ಲಿದ್ದು. ಅದು ಸಂಸ್ಕಾರವಶಾತ್ ಆಗಾಗ ಪುಣ್ಯವಶಾತ್ ಅಂತ ತೋರ್ಕೊಳತ್ತೆ. ಅದು ಬಂದು ನೆನ್ನೆ ಕಸ ನಮ್ಮ ತಂದೆ ಬಂದ್ರು ಅಂತೀವಿ. ಯಾವಾಗಲೂ ಬಂದವರೇ, ಹೋಗೇ ಇಲ್ಲ ಅವರು, ಆತ್ಮವಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಹೋಗಕ್ಕೆಲ್ಲ ಜಾಗ ಇಲ್ಲಿದೆ ಹೋಗಕ್ಕೆ. ನಮ್ಮನ್ನು ಬಿಟ್ಟು ಯಾರಿಗೂ ಎಲ್ಲಿಗೂ ಹೋಗಕ್ಕಾಗಲ್ಲಪ್ಪ. ನಾವೇ ಎಲ್ಲವೂ ಆದ್ಮೇಲೆ, ಎಲ್ಲವೂ ನಮ್ಮಲ್ಲೇ ಇದ್ಮೇಲೆ ಎಲ್ಲಿ ಹೋಗ್ತಾರೆ? ಆದರೂ ಯಾವ್ಯಾವ ತಂದೆ ತಾಯಿ ಅಣ್ಣ ಮಗ ಮುಂತಾದ ಇಷ್ಟವಾಗಿರ್ತಕ್ಕವರು ಈ ಲೋಕದಿಂದ ಹೊರಟೋದಾಗಿರ್ತಾರೆ, ಸತ್ತೋದ ವ್ಯಾವಹಾರಿಕ ಸತ್ತೋದವರು ಅಂತ ಅನ್ಸ್ಕೊಂಡಿರ್ತಾರೆ. ಆ ಇಷ್ಟವಾಗಿರುವ ಮಗನನ್ನ ಅಣ್ಣನನ್ನ ಎಲ್ಲವನ್ನೂ ತನ್ನ ಹೃದಯಾಕಾಶದಲ್ಲಿ ಕಾಣ್ತಾನೆ. ಅಲ್ಲಿ ವಿದ್ಯಮಾನ ಅಲ್ಲೇ ಇದ್ದದ್ದಾದ್ರೂ ಕೂಡ ಇವರಿಗೆ ಸಿಗಲ್ಲ. ಯಾರಿಗೆ? ಪ್ರಾಕೃತ ಮನುಷ್ಯನಿಗೆ ಅಲ್ಲೇ ಇದ್ದದ್ದಾದರೂ ಯಾವಾಗಲೂ ಪುಣ್ಯವಶಾತ್ ಒಂದೊಂದ್ಸಲ ಸ್ವಪ್ನದಲ್ಲಿ ತೋರ್ಕೊಳ್ತಾರೆ. ಆದ್ರೆ ಈ ಧಾರೋಪಾಸಕನಿಗೆ ಯಾವ್ಯಾವಾಗ ಅಪೇಕ್ಷೆ ಪಟ್ಟು ಬಂದ್ಬಿಡ್ತಾರೆ. ಅದೇ ಸ್ವಪ್ನ ಆಗ್ಬೇಕಾಗಿಲ್ಲ ಇದಕ್ಕೆ. ಈಗ ಎಚ್ಚರದಲ್ಲಿ ಬಿದ್ದುಕೊಂಡ್ಬಿಡ್ತಾನೆ.
ಯಥಾಶಕ್ತಿ ಬರುತ್ತೆ. ಸತ್ವ ಸಂಕಲ್ಪನ ಆಗೋದ್ರಿಂದ ಆ ಉಪಾಸಕನು ಈಗ ಅಪ್ಪ ನಿಮ್ಮ ಹತ್ರ ನಾನು ಮಾತಾಡ್ಬೇಕು ಅಂತ ಆಸೆ ಆಗ್ತಿದೆ, ನೀವು ಬಂದು ಅಂದ್ಬಿಟ್ರೆ ಸಾಕು, ಟಕ್ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಪ್ಪ ಮುಂದೆ ಕುರ್ಚಿಗೆ ಕೂತ್ಕೊಂಡಿದ್ರೆ ನಾವು ಕುರ್ಚಿಗೆ ಕೂತ್ಕೊಂಡು ಅಪ್ಪ ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಎಲ್ಲಿದ್ವಿ ಎಲ್ಲ ಕೇಳ್ತಿದ್ರೆ ಅಪ್ಪ ಒಂದು ಕಥೆ ಹೇಳಿದ್ರೆ ಕಥೆ ಹೇಳ್ತಾರೆ, ಏನೋ ಒಂದು ತಮಾಷೆ ಇದೆ ಇರ್ತಾರೆ, ಏನಾದ್ರು ಒಂದು ಲೆಕ್ಕ ಹೇಳ್ಕೊಡ್ತಾರೆ, ಒಂದು ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ, ಏನಾದ್ರು ಬಹಳ ಖುಷಿಯಾಗಿ ಹೇಳ್ಕೊಡ್ತಾರೆ. ಅವಾಗ ಏನು ಅನ್ಸೋದಿಲ್ಲ, ನಮ್ಮಪ್ಪ ಹಿಂಗ್ ಬಂದ್ಬಿಟ್ರು ಎಲ್ಲಿ ಬಂದ್ಬಿಟ್ರು ಏನು ಅದೆಲ್ಲ ಅನ್ಸೋದಿಲ್ಲ. ಆ ಅಪ್ಪ ಇದ್ದಾಗ ಹೇಗೆ ಯಾವ ರೀತಿ ಭಾವನೆ ಇರುತ್ತೋ ಹಾಗೆ ಆಗ್ಬಿಡುತ್ತೆ. ಅದು ಹೃದಯಾಕಾಶದಲ್ಲಿ ಇದ್ದದ್ದಾಗಿದ್ದರು ಅವರೆಲ್ಲರೂ ಮತ್ತೆ ಕಾಣಬೇಕು ಅಂತ ಅಪೇಕ್ಷೆ ಪಟ್ಟರು. ಈ ಪ್ರಾಕೃತ ಮನುಷ್ಯನ ಕಾಣಕ್ಕಾಗಲ್ಲ. ಇವನು ಇಲ್ಲಿ ಮುಳುಗಿಬಿಟ್ಟಿದ್ದಾನಲ್ಲ, ಯಾವುದಲ್ಲೇ ಪ್ರಾಪಂಚಿಕ ವಿಷಯ ಭೋಗದಲ್ಲಿ ಮುಳುಗಿರೋದ್ರಿಂದ ಇವನ ಮನಸ್ಸು ದುರ್ಬಲ, ವಿಕ್ಷಿಪ್ತವಾದ ಮನಸ್ಸು, ಬಹಳ ಇದರಿಂದ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದೆ. ಚಿತ್ತ ಚಾಂಚಲ್ಯ, ಚಿತ್ತ ಇದು ದೋಷ, ರಜಸ್ತಮೋ ಗುಣಗಳ ದೋಷದಿಂದಲೂ, ಚಾಂಚಲ್ಯ ದೋಷದಿಂದಲೂ, ಬಾಹ್ಯ ವಿಷಯಾಸಕ್ತಿಯಿಂದಲೂ ಚಿತ್ತವು ಕಲುಷಿತವಾಗಿ ಅದು ಅಸಾಮರ್ಥ್ಯದಿಂದ ಕೂಡಿದ್ದಾಗಿ ಏನನ್ನು ತೋರಿಸಲ್ಲ, ಏನನ್ನು ಕಾಣಲ್ಲ. ಅದೇ ಚಿತ್ತವ ಚೆನ್ನಾಗಿ ಉಪಾಸನೆ ಮಾಡಿ ಸತ್ವಗುಣ ಸಂಪನ್ನವಾಗಿಬಿಟ್ಟು ಹಾರ್ದ ಬ್ರಹ್ಮದಲ್ಲಿ ಮುಳುಗ್ಬಿಡ್ತು ಅಂತಂದ್ರೆ ತಗ ಏನು ಹೀಗಂದ ಅಂದ 5 kg ಬಂಗಾರ ಕೈ ಮೇಲೆ ನಿಂತು ಬಿಡುತ್ತೆ. ಬೇಕೆ ಅಬಗೆ ಮಾಡಿ ಟಕ್ ಬಂಗಾರದ ಬಿಸ್ಕಟ್ ಕೊಟ್ಬಿಟ್ಕೊಂಡ್ರಿ. ನಾನು ಹೋದೆ, ನಮ್ಗೊಂದು ಬಂಗಾರದ ಬಿಸ್ಕಟ್ ಹೀಗಂದಪ್ಪ, ಬಂಗಾರ 200 ಗ್ರಾಮ್ ಬಂಗಾರ ಬಿಸ್ಕಟ್ ತಗ ಹೋಗು ಮಜಾ ಮಾಡು. ಬಂಗಾರದ ಬಿಸ್ಕಟ್ ತಂದು ಕೊಟ್ಬಿಡ್ತಾರೆ. ಎಂತ ಶಕ್ತಿ ಅವ್ರಿಗೆ, ಅದೇನು ವಿಶೇಷ ಅಲ್ಲ ಅವರಿಗೆ, ಇವ್ರಿಗೆ ವಿಶೇಷ. ಉಪಾಸಕರಿಗೆ ಎಲ್ಲ ಕಲ್ಪಿತ. ಏನೇನು ನೀವು ಕೇಳ್ತೀರೋ, ಏನೇನು ನಾನು ತೋರಿಸ್ತೀನೋ ಅದೆಲ್ಲವೂ ನಿಮ್ಗೆ ನಿಮ್ಮ ಕಡೆಯಿಂದ ಸತ್ಯ, ನನ್ನ ಕಡೆಯಿಂದ ಕಲ್ಪಿತ. ಆತ್ಮನೇ ತೋರ್ತಾ ಇರೋದು. ಆತ್ಮ ವ್ಯತಿರಿಕ್ತವಾಗಿ ಏನೇನು ಇಲ್ಲ ಅಂತ ಅನ್ಸ್ಕೊಂಡಿರ್ತಾನೆ. ಇವ್ರಿಗೆ ಮಾತ್ರ ಏನ್ ಮಾಡಿದ್ರು ಗೊತ್ತಾ, ಹೋಗಿದ್ದೆ ಕಣ್ರಿ ಹೀಗಂದ್ರಪ್ಪ, ಒಂದು ಸೇಬ್ ಬಂದ್ಬಿಡ್ತು ನಂಗೆ ಕೊಟ್ರು, ಒಂದು ಮಾವಿನ ಹಣ್ಣು ಬಂತು ಕೊಟ್ಬಿಡ್ತು, ಒಂದು ಹಾರ ಬಂತು ಕೊಟ್ಬಿಟ್ರು, ಇದು ಬಂತು ಹೊತ್ಬಿಡ್ತಾರೆ. ಆಮೇಲೆ ನನ್ನ ಮಗನಿಗೆ ಬಹಳ ದಿನ ಹುಷಾರಿಲ್ಲ, ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿ ಅವ್ರಿಗೆ ತಲೆ ಮುಟ್ಟಿದಪ್ಪ ಹುಷಾರಾಗ್ಬಿಟ್ಟ. ಅಯ್ಯಪ್ಪ ಹುಷಾರಾಗ್ಬಿಟ್ಟ. ಆಮೇಲೆ ಮಗಳಿಗೆ ಎಷ್ಟು ಹುಡುಕಿದ್ರು ಗಂಡ ಸಿಗ್ತಿರ್ಲಿಲ್ಲ, ಹೋಗಿ ನಮಸ್ಕಾರ ಮಾಡ್ಕೊಂಬಂದು ಮಾಡ್ಬಿಟ್ಟೆ. ಆಯ್ತು ಆಗತ್ತೆ ಹೋಗಿ ಏನ್ಬಿಟ್ರಪ್ಪ, 3 ದಿವಸಕ್ಕೆ ಸೆಟ್ ಆಗ್ಬಿಡ್ತ ಅಂತಾನೆ. ನನ್ನ ಮಗನಿಗೆ ಕೆಲಸನೇ ಇಲ್ಲ, ಒದ್ದಾಡ್ತಿದ್ದ, ಹೋಗಿ ನಮಸ್ಕಾರ ಮಾಡಿ ಬಂದೆ ಕೆಲಸ ಸಿಕ್ಬಿಡ್ತು ಅಂತಾನೆ. ಏನೇನೇನಾಗತ್ತೆ ಅಂದ್ರೆ ಪವಾಡ ಅದು. ಆ ಮಹಾಪುರುಷ ಇದಲ್ಲ, ಆ ಧಾರೋಪಾಸಕ ಪವಾಡ ಪುರುಷ ಆಗ್ಬಿಡ್ತಾನೆ. ನೋಡಿ, ಇಲ್ಲಿ ಅಪೇಕ್ಷೆ ಇದ್ರೆ ಯಾರಾದ್ರೂ ಮಾಡ್ಬೋದು, ಅದಕ್ಕೇನಿಲ್ಲ. ಸತ್ಯಕಾಮತ್ವಾದಿ ಗುಣಗಣೋಪೇತನಾದಂತಹ ಪರಮಾತ್ಮನ ಹೃದಯ ನಿರಂತರ ಭಾವನೆ ಮಾಡಿ ಆತನೇ ನಾನು ಅನ್ನುವಂತಹ ಒಂದು ಭಾವನೆಯನ್ನು ಜನ ಊಹಿಸ್ಕೊಂಡ್ಬಿಡಿ. ನೋಡಿ ಅವಾಗ ಶಕ್ತಿಯನ್ನ, ಅನಂತ ಶಕ್ತಿಗಳು ಉಪೇತರಾಗ್ಬಿಡ್ತಾರೆ. ಆಯ್ತು, 9 ಗಂಟೆ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.